ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ಕೋಲ ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆ ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಡೆನ್ನ ನಾಡೆನ್ನ 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 ನಾಡೆನ್ನ
ಇದೀಗ ಆಹಾರ ಖಾದ್ಯಗಳ ವೀಕ್ಷಣೆ ಸುಮಾರು 100 ಆಹಾರ ಖಾದ್ಯದ ವೀಕ್ಷಣೆ ನಮ್ಮ ಅತಿಥಿ ಬಂದಿರೋದು ನಮ್ಮ ಬಾಲಕೃಷ್ಣ ಕಲ್ಯಾಣ ಸದಸ್ಯರ ವೀಕ್ಷಣೆ ಅವರು ಆಟದ ಕೂಟದ ಉದಿಪಡದ ಕಾರ್ಯಕ್ರಮದ ಸಂಭ್ರಮದ ಆರಂಭಗೊಂಡು ಈ ಕಾರ್ಯಕ್ರಮದ ಜ್ಞಾನದೀವಿಗೆ ಪುರಸ್ಕಾರ ಪ್ರದಾನ ಮಲ್ಪರು ಪುನಚನ ಈ ಇನ್ಫೋಸಿಸ್ ಸಂಸ್ಥೆದ ಮುಖ್ಯಸ್ಥರಾದ ಪುನಚನ ಸನ್ಮಾನ್ಯ ವಾಸುದೇವ ಕಾಮತ್ ಅವರು ಇದೀಗ ಆಟದ ಕೂಟದ ಉದ್ಘಾಟನೆ ನೆರವೇರಿಸಿಕೊಡ್ಬೇಕಾಗಿ ಇದೀಗ ಪಕ್ಷದ ಅರಳಾವಣ ಮೂಲಕ ಕಾರ್ಯಕ್ರಮ
ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಓಬೆಲೆ ಬೆಲೆ ಅಲೆಸಾ 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 ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು 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 ಓಬೆಲೆ ಬೆಲೆ ಅಲೆಸಾ 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 ಆಕ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರಂಗ ಊರ
ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲ ಸುರ್ಪುದ ನಾಡು ಕಡಲದ ಮಗನಿಕ್ ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯಲ ಕಡಲದ ಮಗನಿಕ್ ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯಲ ಕಸಬುಗು ಬೊಲ್ಪಾಯೆ ಬಾಳ್ಬೆಡು ತೆಲ್ಪಾಯೆ ಕಸಬುಗು ಬೊಲ್ಪಾಯೆ ಬಾಳ್ಬೆಡು ತೆಲ್ಪಾಯೆ ಜೀವ ಕೊರ್ಪಿ ಕರ್ಣೆಯೇನಾ ಕಡಲಪ್ಪೆ ಮಗೆ ಬರ್ತನಾ ಕಡಲದ ಮಗನಿಕ್ ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯಲ ಬಂಗೊನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಂಗೊನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಡವಗ ಪುಗೆಲ್ ಕೊರ್ಪಿ ಮಗೆ ಬತ್ತೆಯೇ ಹಾ ಬಡವಗ ಪುಗೆಲ್ ಕೊರ್ಪಿ ಮಗೆ ಬತ್ತೆಯೇ
ಜಪದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಜಪದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ಶರಣು अधिनायक जय हे भारत भाग्य पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಜ್ಞಾನದೀವಿಗೆ ಪುರಸ್ಕಾರ ಮತ್ತು ಆಟಿಡೊಂಜಿ ಕೂಟ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯ ಗಣ್ಯರೇ, ಸೇರಿರುವಂಥ ಎಲ್ಲ ಆತ್ಮೀಯ ಮಕ್ಕಳೇ ಮತ್ತು ಪೋಷಕರೇ, ಆತ್ಮೀಯ ಬಂಧುಗಳೇ, ಬಾಲಕೃಷ್ಣ ಮಂದಿರ ಕಳೆದ 22 ವರ್ಷಗಳಿಂದ ಈ ಭಾಗದಲ್ಲಿ ವಿವಿಧ ರೀತಿಯ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಈ ಭಾಗದಲ್ಲಿರುವಂಥ ಎಲ್ಲ ಸಂಘಟನೆಗಳ ಸಹಕಾರದಲ್ಲಿ ನಿರಂತರವಾಗಿ ವಿವಿಧ ರೀತಿಯ ಚಟುವಟಿಕೆಯನ್ನು ಮಾಡುವುದರ ಮುಖಾಂತರ ಈ ಒಂದು ಮಂದಿರ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಾರಣ ಆಗಿದೆ. ಈ ಒಂದು ಮಂದಿರದಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ 21ನೇ ವರ್ಷ ಆಚರಣೆ ಮಾಡಿ ಈ ಸಲ 22ನೇ ವರ್ಷಕ್ಕೆ ಆಚರಣೆಗೆ ನಾವೆಲ್ಲ ಸನ್ನದ್ಧರಾಗಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಕಳೆದ ಸುಮಾರು ವರ್ಷಗಳಿಂದ ಪ್ರಾರಂಭದಲ್ಲಿ ಮಕ್ಕಳಿಗೆ ಪುಸ್ತಕ ಕೊಡುವುದರ ಮುಖಾಂತರ ಶೈಕ್ಷಣಿಕವಾಗಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಕಳೆದ 4-5 ವರ್ಷಗಳಿಂದ ಮಕ್ಕಳಿಗೆ ಸರ್ಕಾರ ಮತ್ತು ಬೇರೆ ಬೇರೆ ಕಡೆ ಅವರಿಗೆ ಬೇಕಾಗುವ ಶಿಕ್ಷಣಕ್ಕೆ ಬೇಕಾಗುವಂಥ ವಸ್ತುಗಳನ್ನು ವಿವಿಧ ಸಂಘಟನೆಗಳು ಮತ್ತು ಸರ್ಕಾರ ಕೊಡ್ತದೆ. ಆದರೆ ಕಲಿಕೆಯಲ್ಲಿ ಮುಂದೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅವರ ಶೇಕಡಾವಾರನ್ನು ಅನುಸರಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡೋದರ ಮುಖಾಂತರ ಈ ಭಾಗದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ಸಲ ಕೂಡ ಸುಮಾರು 25 ಶಾಲೆ, ನಮ್ಮ ಉಳ್ಳಾಲ ಭಾಗದ 25 ಶಾಲೆಗಳಿಂದ 90% ಹೆಚ್ಚು ಅಂಕ ಗಳಿಸಿರುವಂಥ ಮಕ್ಕಳನ್ನು ನಮ್ಮ ಚಂದ್ರಶೇಖರ್ BJ ಅವರು ಅತ್ಯಂತ ಯಶಸ್ವಿಯಾಗಿ ಗುರುತಿಸಿಕೊಂಡು ಈ ಒಂದು ಜ್ಞಾನದೀವಿಗೆ ಪ್ರಶಸ್ತಿಗೆ ಪುರಸ್ಕಾರಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಈ ಒಂದು ಪರಿಸರದಲ್ಲಿ ಪ್ರೀತಿ ಎನ್ನುವ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿಗೆ SSLCಯಲ್ಲಿ 94% ಬಂದಾಗ ನಾವಿಲ್ಲಿ ಇದೇ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿರುವಂಥದ್ದು ನಮ್ಮೆಲ್ಲರ ನೆನಪು. ಆದರೆ ಇವತ್ತು ಈ ದಿನ ಕೂಡ ಅವಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ಇವತ್ತು ನಮಗೆ ಇಡೀ ಕುಂಪಲ ಮತ್ತು ಉಳ್ಳಾಲಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೀರ್ತಿ ತರುವಂಥ ಕೆಲಸವನ್ನು ಪ್ರೀತಿ ಮಾಡಿದ್ದಾಳೆ. ಯಾಕೆಂದರೆ ಅವಳ ತಂದೆ ಕೂಲಿ ಕಾರ್ಮಿಕರಾಗಿ ಅತ್ಯಂತ ಬಡತನದಿಂದ ಕೆಲಸ ಮಾಡುವ ಒಂದು ಮನೆಯಲ್ಲಿ ವಿದ್ಯೆಯಿಂದ ಎಲ್ಲವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಪ್ರೀತಿ ತೋರಿಸಿಕೊಟ್ಟಿದ್ದಾಳೆ. ನಮ್ಮ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದೇವೆ. ಈ ಸಲ ನೀಟಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೃತೀಯ ರ್ಯಾಂಕನ್ನು ಗಳಿಸುವುದರ ಮುಖಾಂತರ ಇಡೀ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದುಕೊಡುವಂಥ ಕೆಲಸ ಮಾಡಿದ್ದಾರೆ ಕಾರ್ಯಕ್ರಮ. ಯಾಕೆಂದರೆ ಈ ಕಾರ್ಯಕ್ರಮವನ್ನು
ಮಾಡೋದು. ಯಾಕೆಂದರೆ ಹಿಂದಿನದನ್ನೆಲ್ಲ ಮರೆಯುವುದು ಬೇಡ, ನಮ್ಮ ಸ್ವಲ್ಪ ಆದರೂ ನೆನಪಿರಲಿ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಮಹಿಳೆಯರ ವಿಶೇಷ ಮುತುವರ್ಜಿಯಿಂದ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಜ್ಞಾನದೀವಿಗೆ ಕಾರ್ಯಕ್ರಮ ಅತ್ಯಂತ ಒಂದು ದೊಡ್ಡ ಕಾರ್ಯಕ್ರಮ, ನಮ್ಮ ಕನಸಿನ ಕಾರ್ಯಕ್ರಮ. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸಂಘಟನೆಗಳಿಂದ ಈ ರೀತಿಯ ಕಾರ್ಯಕ್ರಮ ಮಾಡೋದರ ಮುಖಾಂತರ ಪ್ರೋತ್ಸಾಹವನ್ನು ಕೊಡ್ತಾರೆ. ನಾವು ಕೂಡ ಈ ರೀತಿಯ ಕಾರ್ಯಕ್ರಮ ಮಾಡೋದರ ಮುಖಾಂತರ ನಮ್ಮ ಭಾಗದಲ್ಲಿರುವ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಸಲ 21 22ನೇ ವರ್ಷ ನಿಮ್ಮೆಲ್ಲರ ಕಣ್ಣ ಮುಂದೆ ಇರುವಂಥದ್ದು ಇಷ್ಟು ದೊಡ್ಡ ವಿಶಾಲವಾದ ಒಂದು ಸಭಾಂಗಣ, ದೇವರು ಕೊಟ್ಟಂಥ ಮಂದಿರ. ಇದು ಸ್ವಂತ ನಮ್ಮದೇ ಆದ ಟ್ರಸ್ಟ್ ಇದೆ, ನಮ್ಮದೇ ಸರ್ಕಾರದ ನಿಯಮಾವಳಿ ಪ್ರಕಾರ ಏನೆಲ್ಲ ರೆಕಾರ್ಡ್ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಈ ಮಂದಿರ ನಾವು ಮುಂದೆ ಕೊಂಡೋಗುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮುಂದಿನ ಈ ವರ್ಷ ಕೂಡ ದೇವರ ಮೆರವಣಿಗೆ ಕೊಂಡೋಗುವಂಥ ಮಂಟಪ ಆಗಬೇಕಿತ್ತು. ಆ ಮಂಟಪ ಸುಮಾರು 10-15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಅದರ ಕೆಲಸ ಪ್ರಾರಂಭ ಮಾಡಿದ್ದೇವೆ. ನಾಡಿದ್ದು 23ನೇ ತಾರೀಕು ಹೊಸ ಮಂಟಪದಲ್ಲಿ ದೇವರ ಮೆರವಣಿಗೆ ಮಾಡೋದಂತ ಕೂಡ ನಿಶ್ಚಯ ಮಾಡಿದ್ದೇವೆ. ಇದೆಲ್ಲ ಈ ಒಂದು ಮಂದಿರದಲ್ಲಿ ನಿರಂತರವಾಗಿ ಮಾಡಿಕೊಂಡು ಬಂದಿರುವಂಥ ಕಾರ್ಯಕ್ರಮ. ವಿಶೇಷವಾಗಿ ಈ ಊರಿನ, ಪರ ಊರಿನ ಮತ್ತು ನಮ್ಮ ಎಲ್ಲರ ಸದಸ್ಯರ ಪ್ರೋತ್ಸಾಹ ಸಹಕಾರದಿಂದಾಗಿ ಈ ಒಂದು ಮಂದಿರದ ಚಟುವಟಿಕೆ ಈ ಸಾಮಾಜಿಕವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಮಂದಿರದಲ್ಲಿರುವವರು ತುಂಬ ಜನಪ್ರತಿನಿಧಿಗಳಾಗಿ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಕೆಲಸ ಕೂಡ ಈ ಒಂದು ಸಂಘಟನೆ ಮುಖಾಂತರ, ಈ ಒಂದು ಮಂದಿರದ ಮುಖಾಂತರ ಆಗಿದೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇವತ್ತು ದೀಪ ಬೆಳಗಿಸಲಿಕ್ಕೆ ನಾವು ನಮ್ಮೆಲ್ಲರ ಹಿರಿಯರು ತುಂಬ ಸಲ ಈ ಕಾರ್ಯಕ್ರಮಕ್ಕೆ ಶ್ರೀ KT ಸುವರ್ಣ ಅವರು ಬಂದಿದ್ದಾರೆ, ತುಂಬ ಸಲ ಬಂದಿದ್ದಾರೆ. ಆದರೆ ಈ ಸಲ ಅವರನ್ನು ನಾನು ಒತ್ತಾಯಪೂರ್ವಕವಾಗಿ ಬರಬೇಕು ಅಂತ ವಿನಂತಿ ಮಾಡಿದ್ದು, ಬರಬೇಕು ನೀವು ಅಂತ. ಈ ಸಲ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಬೇಕು. ಯಾಕೆಂದರೆ ಅವರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶದಂತೆ ಈ ಭಾಗದಲ್ಲಿ ದತ್ತು ಸ್ವೀಕಾರ ಮಾಡೋದರ ಮುಖಾಂತರ ಎಷ್ಟೋ ಸಾವಿರ ಮಕ್ಕಳಿಗೆ ವಿದ್ಯಾರ್ಜನೆ ಕೊಡೋದರ ಮುಖಾಂತರ ನೀವೆಲ್ಲ ನೋಡಿರ್ಬೋದು. ಭರತ್ ಇವರು ನಮ್ಮ ಸುವರ್ಣ ಚಾನಲಲ್ಲಿ ಒಬ್ಬರು ಭರತ್ ಅಂತ ರಿಪೋರ್ಟರ್ ಇದ್ದಾರೆ. ಅವರು ನಿಜವಾಗಿ KT ಸುವರ್ಣರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಂಥ ಶಿಕ್ಷಣದಿಂದಾಗಿ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಆಗಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಆ ರೀತಿಯ ಸಾಕಷ್ಟು ಮಕ್ಕಳು ಈ ಭಾಗದಲ್ಲಿ ಬೆಳೀಲಿಕ್ಕೆ KT ಸುವರ್ಣರು ಕಾರಣಕರ್ತರಾಗಿದ್ದಾರೆ. ಯಾರೇ ಬಂದರೂ ಅವರಿಗೆ ಸಹಕಾರ ಮಾಡುವಂಥ ಮನೋಭಾವ ಉಳ್ಳವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ಮುಖಾಂತರ ನಿತ್ಯ ನಿರಂತರ ಸಹಕಾರ ಮಾಡೋದರ ಮುಖಾಂತರ ವಿಶೇಷವಾಗಿ ಈ ಮಂದಿರಕ್ಕೆ ನನಗೆ ವೈಯಕ್ತಿಕವಾಗಿ ನಮಗೆಲ್ಲರಿಗೂ ಅತ್ಯಂತ ಹಿರಿಯರಾಗಿ ಮಾರ್ಗದರ್ಶನ ಮಾಡ್ತಾ ನಮ್ಮೊಟ್ಟಿಗೆ ನಿರಂತರವಾಗಿ ನಾವು ತಪ್ಪಿದಾಗ ತಿದ್ದಲಿಕ್ಕೆ ನಮಗೆ ಮಾರ್ಗದರ್ಶನ ಮಾಡುತ್ತಿರುವಂಥ ಸನ್ಮಾನ್ಯ KT ಸುವರ್ಣ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರದ ಹೇಳಲಿಕ್ಕೆ ಇನ್ನೂ ಸಹ ತುಂಬ ವಿಷಯ ಇದೆ. ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ KT ಸುವರ್ಣ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. KT ಸುವರ್ಣರಿಗೆ ಉತ್ಸವ ಸಮಿತಿದ ಅಧ್ಯಕ್ಷರಲ್ಲ ಯುವಕೆಲ್ಲ ಪೋಯಿನ ಸರಿಲ ಅಧ್ಯಕ್ಷರಾದಿದ್ದಾರೆ. ಈ ಸರಿಲ ವಾಪಸ್ ಪ್ರಕಾಶ್ ಕುಂಪಲನ ಎಂಗ್ಲ ಅಧ್ಯಕ್ಷ ಮಲ್ಪನ ಮುಖಾಂತರ ಪ್ರಕಾಶ್ ಈ ಬಾಗಡೆ ಬಾರಿ ಎಡ್ಡೆ ರೀತಿಯಲ್ಲಿ ಕೆಲಸ ಮಲ್ತೊಂದುಲ್ಲೇರೆ ಎಂದು ಪನ್ಪನೇನೆ ಎಂಗ್ಲದು ಮಾತರಿನ ಜನಕ್ಕಿನ ಎದುರು ತೋಜಾದು ಕೊರೊಂದುಲ್ಲ. ಇನ್ನು ಈ ಸರಿಲ ಪ್ರಕಾಶ್ ಕುಂಪಲ ಈ ಉತ್ಸವ ಸಮಿತಿದ ಅಧ್ಯಕ್ಷ ಆದರೆ ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಉತ್ಸವ ಸಮಿತಿ ಅಧ್ಯಕ್ಷರ ಆರೋಗ್ಯ ಸರಿ ಇದ್ದಿನಲ್ಲಿ ಇಲ್ಲಲು ಕೆಲವೊಂದು ಮಂದಿರದ ಬಗ್ಗೆನೇ ಯೋಚನೆ ಮಲ್ಪನಾರು. ಸನ್ಮಾನ್ಯ ಗೌರವ ಅಧ್ಯಕ್ಷರ ನೆಂಚಿನ ಸೋಮಶೇಖರ್ ಆರು ಈ ಕಾರ್ಯಕ್ರಮ ಈ ಒಂಜಿ ಸಂದರ್ಭ ಆರು ಎಂಕ್ಲ ಕಾರ್ಯಕ್ರಮ ಉಪಸ್ಥಿತಿ ಪುನಃ ಎಂಕ್ಲ ಪುಣ್ಯ ದಯಬಂಡ ಅರ್ನ ಆರೋಗ್ಯ ಆತ್ ತೊಂದರೆ ಆದಿತ್ತಂದ್ರೆ ಇನ್ನು ಯಾರು ನಮ್ಮೊಟ್ಟಿಗೆ ಉಳ್ಳೇರು ಅರನ್ನ ಗೌರವಪೂರ್ವಕವಾದ ನಾನು ಸ್ವಾಗತ ಮಾಡ್ತೀನಿ.
ಎಂಕ್ಲ ಸುಮಾರು 10-25 ಶಾಲೆದ ಜ್ಞಾನದೀವಿಗೆ ಪುರಸ್ಕಾರ 2019 ಆಟಿಡೊಚ್ಚಿ ದಿನದ ಕಾರ್ಯಕ್ರಮದ ಉದಿಪನದ ಲೇಸು ಸೀರ್ದು ನಚ್ಚಿನ ಗಣ್ಯರ್ನಕಲ ಒರುಟು ನಡುತ್ತೊಂದುಂಡು. ಬಾಲಕೃಷ್ಣ ಮಂದಿರ ಒಂದು ಸುಮಾರು 22 ವರ್ಷದಿಂದಲ ಯಾನು ಸಂಪರ್ಕ ಕೊಡಿತ್ತಂದ್ರೆ ಬಹುಶಃ 22 ವರ್ಷದ ದೊಂಬು ಕುಂಪಲ ಪಂಪು ನಾವು ಒಂಜಿ ಕುಗ್ರಾಮವಾದ ಇತ್ತಿನವ ಜಾಗೇನೆ ಇನಿ ಈ ಬಾಲಕೃಷ್ಣ ಮಂದಿರನೇ ಪರಿವರ್ತನೆ ಮಾಡ್ತು ಈ ಮೂಲಕ ಪರಿವರ್ತನೆ ಅಂದ ಪಣ್ಯಾರ ಭಾರಿ ಸಂತೋಷ ಒಂದುಂಡು ದಯಪಂಡ ಐದು ಬೊಕ್ಕ ಮುಲ್ಪ ಮಾತೆಲ್ಲ ಸೇರಿಸ ಒಂದು ಬಾಲಕೃಷ್ಣ ಮಂದಿರ ಎಜುಕೇಷನ್ ಕೊರ್ಪಣ ಅವಾರ್ಡ್ ವೈದ್ಯಕೀಯ ಶಿಬಿರ ಅವಾರ್ಡ್ ಪ್ರತಿ ಒಂಜಿಲ ಆ ಒಂಜಿ ಸಹಕಾರ ಕೊರೊಂದು ಪರಿಸರದ ಮಾತ ಜವಣ್ಣರನ್ನ ಆ ಒಂಜಿ ಸಂಘಟನೆಗೆ ಸೇರಿಸೋ ಒಂದು ಮಲ್ತಿನ ಕೆಲಸ ಅವು ಭಾರಿ ಮೆಚ್ಚಿನಂಚೆ ಕೆಲಸ ಅಂತ ಪಣೋಲಿ ಇನಿ ಬಹುಶಃ ಮೂಲು ಸೇರಿದಿನ ಮುಲ್ಪದ ಸಹಕಾರ ಮುಕ್ಕಲ್ವಾಸ ಹೆಚ್ಚಿನ ಅಂಶ ಮಹಿಳೆಯರುಳ್ಳೇರನ್ನು ತೋಜುಂಡು ದಯಪಂಡ ಆಂಜನಕಲು ಬಿಸಿ ಪೇರು ಪೊಂಜನಕಲೆ ನಾ ಉದಾಹರಣೆಗೆ ಇನಿ ಒಂಜಿ ಆ ಒಂಜಿ ಡ್ಯಾನ್ಸ್ ಕೂಟ ಜೋಕುಲು ಮಸ್ತ್ ತಿಕ್ಕಡು ಡ್ಯಾನ್ಸ್ ಮಲ್ಪರು ಆಂಡ ಪರಿಸರದ ಆ ಪೊಂಜನಕಲು ಸೇರಿದು ಇನಿ ಆಟಿಡ ಒಂಜಿ ದಿನ ಆ ಐಟಮ್ನು ಮಾತ ಮಲ್ತದು ಅಕ್ಕಲು ಒಂಜಿ ಆ ಡ್ಯಾನ್ಸ್ದ ಆ ಒಂಜಿ ಪ್ರಾಕ್ಟೀಸ್ ಅಚ್ಚು ಕಟ್ಟಾದು ಭಾರಿ ಪೊರ್ಲುದು ಮಲ್ತದೆ ಇರ್ಪಂಡು ಬೇರೆ ಭಾರಿ ಸಂತೋಷ ಒಂದುಂಡು ಬಂಡ ನೆಟ್ಟು ನಿಕ್ಲು ತೊಯ್ಪವನು ಬಂಡ ಪಿದೈ ನಿಕ್ಲು ಪೋಪು ಜನಲ್ಲ ನಿಕ್ಲ ಊರದ ಒಂಜಿ ಆ ಒಂಜಿ ಕಾರ್ಯಕ್ರಮಡು ನಿಕ್ಲು ಒಂಜಿ ಭಾರಿ ಪೊರ್ಲು ಮಾತೆರಲ್ಲ ಮೆಚ್ಚುಗೆ ಮಲ್ತು ಕೊರ್ತಾರೆ ಅವು ಭಾರಿ ಸಂತೋಷದ ವಿಷಯ ನಿಕ್ಲು ಸಂಘಟನೆ ಎತ್ತು ಉಳ್ಳಾರು ಪಣ್ಪುನೆಟ್ಟು ನೆಟ್ಟು ಗೊತ್ತಾಪ ಅಂಚನೆ ಇನಿ ಇಂಪೋಸಿದ ಮುಖ್ಯಸ್ಥರು ಉಳ್ಳೇರು ಇನಿ ದೇಶಡು ಮಸ್ತ್ ಅಕಲ್ನ ಭಾರಿ ಮಲ್ಲ ಸಂಸ್ಥೆ ಅದು ಉಂಡು ಇನಿ ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆದ ಆ ಒಂದು ಇಂಪೋಸಿದ ಮುಖ್ಯಸ್ಥರಾದ ಇಡೆಗೆ ಬಹುಶಃ ಯಾನು ಅರ್ನ ವೇದಿಕೆಡು ಬೇತೆ ಒಳ್ಳ ಪೋಪನ ಭಾರಿ ಕಮ್ಮಿ ತೊಯ್ಯೋಡು ಒಳ್ಳ ಪೋತನ ಇಜ್ಜಿ ಎಣ್ಣ ಲೆಕ್ಕೊಡು ಒಳ್ಳ ಮಸ್ತ್ ಕಮ್ಮಿ ಆಂಡಲ ಈ ಪರಿಸರಗೂ ಮುಕ್ಕಲ್ನ ಬೇಲೆಗೆ ಮುಕ್ಕಲ್ ಮಲ್ಪನ ಜೋಕಲ್ನ ವಿದ್ಯಾಭ್ಯಾಸ ಅಂಚನೆ ಬೇತೆ ಬೇತೆ ಬೇಲಾದಿ ಪೋಯಿನಿ ಟಾಯ್ಲೆಟ್ ಇಜ್ಜನಕ್ಲೆ ಟಾಯ್ಲೆಟ್ ಮಣ್ಪನವು ಇಲ್ಲು ಇಜ್ಜನಕ್ಲೆ ಇಲ್ಲು ಕಟ್ಟುದು ಕೊರ್ಪುನ ಅವಡು ಬೇತೆ ಬೇತೆ ಇಂಚಿನ ಇಂಪೋಸಿಸ್ ಇನಿ ಕುಂಪಲದ ಅಂಚಿನ ಗ್ರಾಮಗೂ ಹೆಚ್ಚಿನ ಆದ್ಯತೆಯನ್ನು ಕೊರದು ಒಂಜಿ ಗ್ರಾಮನು ಬಹುಶಃ ಮೋದಿನ ಒಂಜಿ ಸ್ಕೀಮ್ ಉಂಡು ಪ್ರತಿ ಒಂಜಿ MP ನಕಲೆಗೆ ಒಂಜಿ ಗ್ರಾಮನು ಒಂಜಿ ದತ್ತು ದೇವತ 5 ವರ್ಷ ಒಂಜಿ ದತ್ತು ದೇವತಂದು ಐನು ಇಂಪ್ರೂವ್ ಮಲ್ಪುನಂಚಿನ ಒಂಜಿ ಸ್ಕೀಮು ಉಂಡು ಅಂಚನೆ ಪ್ರತಿ ಒಂಜಿ MP ಮಲ್ತೊಂದುಲ್ಲೇರು MP ನಕಲೆ ಇನಿ ನಮ್ಮ MP ಸುಳ್ಯಡು ಅರ್ನ ಊರದ ಒಂಜಿ ನೆನ್ನೆ ಭಾರಿ ನಿಕ್ಲ ಇಂಪೋಸಿಸಕ್ಲ ಪಾಡ್ದಿರ್ಬೋದು MRP ಎಲ್ಲ ಏರ್ ಮಾತ ಪೂರ ಪಾಡ್ದು ಅವಳು ಭಾರಿ ಡೆವಲಪ್ ಮಾಡ್ತದೆ ಪ್ರತಿ ರೋಡ್ಲ ಪ್ರತಿ ಬ್ರಿಡ್ಜ್ಲ ಇನ್ನು ಭಾರಿ ಆ ಕುಕ್ರಮ ಇತ್ತಿನ ಗ್ರಾಮನು ಭಾರಿ ಡೆವಲಪ್ ಮಾಡ್ತದೆ ಅಂಚನೆ ಇಂಪೋಸಿಸದಕ್ಕೆಲ್ಲ ಇನಿ ಇಂಚಿನ ಗ್ರಾಮನೊಂಜಿ ದತ್ತು ದೆತ್ತೊಂಜಿನಲ್ಲ ದತ್ತು ದೆತ್ತೊನ್ಲೆಕ್ಕೆಲ್ಲ ಮಲ್ತದೆ ಮಾತ ಈ ಉಳ್ಳಾಲ ಪರಿಸರಗೊಂಜಿ ಆದರ್ಶನ ಮಲ್ತು ಕೊರಿಯರ್ನ ಎಡ್ಡೆತ್ತಂಡು ಬಂಡ ಇಂಚಿನ ಜೋಕುಲಿಗೆ ವಿದ್ಯಾಭ್ಯಾಸ ಇನ್ನು ಮಸ್ತ್ ಜೋಕುಲು ವಿದ್ಯಾಭ್ಯಾಸ ಮಲ್ಪಂದೆ ಮಸ್ತ್ ಜನ ಅರ್ಧೋಡು ಕರ್ಜರ್ನಕ್ಳುಳ್ಳೇರು ಅಂಚಿನ ಜೋಕುಲನ್ನು ಇನ್ನು ಕುಂಪಲದಂಚಿನ ಈ ಬಾಲಕೃಷ್ಣ ಮಂದಿರ ತೊಯ್ಪಾದ ಕೊರ್ದು ನಿಖಲ ಮೂಲಕ ಆ ವಿದ್ಯಾಭ್ಯಾಸನು ಇನ್ನು ಎಂಕಲು ವರ್ಷ 40-45 ಜೋಕುలను ಕುಗ್ರಾಮ ಅಂಚಿನ ಜೋಕುలను ನಾಡ್ದು ಆಕಲೆ ವಿದ್ಯಾಭ್ಯಾಸ ಕಲ್ಪನ ಜನ ಪ್ರೋತ್ಸಾಹ ಕೊರೊಂದುಲ್ಲ ಇನ್ನು 10-17 ವರ್ಷ ಆಂಡ ಆ ಜೋಕುಲು ನಂಗೆ ಬತ್ತು ಕೃತಜ್ಞತೆ ಮಲ್ಪ ಪಣ್ಪಣ ಪ್ರಶ್ನೆ ಅಜ್ಜಿ ಒಳ ಅಪರೂಪಡು ಕೆಲವು ಜನ ಬರ್ತದೆ ನಂಗೆ ನಿಕ್ಲು ಕಲ್ಪದಾರು ಎಂಕ್ಲಿಗೆ ವಿದ್ಯಾಭ್ಯಾಸ ಕಲ್ಪದಾರು ಆ ಕೃತಜ್ಞತೆನು ಕರೆಸರ್ತಿ ಒಂಜಿ ಪೊಣ್ಣು ಒಂಜಿ 5,000 ಕೊನತದು ಭಾರಿ ಪ್ರೀತಿ ಕೊರಿಯಲ್ ಯಾನ್ ಕಲ್ತದೆ ಸರ್ ನಿಕ್ಲೆಂಟು ಒಂಜಿ 5,000 ಕೊನದು ಕೊರಿಯಲ್ ಭಾರಿ ಸಂತೋಷ ಅಂಡು ದಯ ಬಂಡ ಆಲ ಗುರ್ತದ್ದು ಇಡೋದು ಅಲ್ಲಿ ಒಳ್ಳೆ ಜಾಬ್ ಉಳ್ಳ ಅಲ್ಲಿಗೆ ಮುರಣಿ ಅಲ್ಲಿಗೆ ಮದಿ ಮೇಲೆ ಅಂಡು ತೋಜು
ಅಂಚಿನ ಒಂಜಿ ಕಾರ್ಯಕ್ರಮವನ್ನು ಅಂಚಿನ ಒಂಜಿ ಗುರ್ತನ್ನದಿರೋ ನೋಡು ನಮ್ಮ ಕಲ್ಪಬ ನಿಖಿಲಗೆ ಇನಿ ಮೂಲು ಮಸ್ತ್ ಜೋಕ್ಲೆ ಈ ಪರಿಸರದ ಇನಿ 90 ಎಬವ್ ಜೋಕ್ಲನ್ನು ಗುರುತಿಸೋಣೆ ಮಲ್ಲ ಬೇಲೆ ದಯಪಂಡ ಏರ್ಲ ಗುರುತಿಸಾರ ಬೋಪುಜಾರ ಅಂಚಿನ ಬೇಲೆನ ಏರ ಕೆಲವು ಜನ ಮಲ್ತದೆ ಆ ಜೋಕ್ಲಿಗೆ ಪ್ರೋತ್ಸಾಹ ಕೊರ್ಪಣಂಚಿನ ಬೇಲೆನ ಇನಿ ಈ ಮಂದಿರದ ಕಮಿಟಿ ದಕ್ಲ ಮಲ್ತೊಂದುರ್ಲೇರನ್ ಪಣ್ಣಕ್ಕೆ ಭಾರಿ ಸಂತೋಷ ಆವೊಂದುಂಡು ಇಂಚಿನ ಇನಿ ಆಟಿದ ಕೂಟದ ಈ ಇಂದು ತಿನಿಯರೆ ಮಾತ್ರ ನಮ್ಮನ್ನೊಂದು ಸಂಘಟನೆ ಮಲ್ಪುಂಡು ನಮ್ಮ ಇನಿ ನೀಲೇಶ್ವರದು ಇನಿ ಗೋಕರ್ಣ ಮಟ್ಟ ನಮ್ಮ ತುಳುನಾಡು ಪರಶುರಾಮ ಸಿಷ್ಟಿಯಿಂದ ಪಂಪೇರಿಗೆ ಅಂಚಿನ ಈ ಪರಶುರಾಮ ಸಿಷ್ಟಿಡ್ ನಮ್ಮ ಇನಿ ಬೇತೆ ದೇವರನ್ನ ಆರಾಧನೆ ಮಲ್ತೊಂದು ಬತ್ತಲಿಕೊನೆ ಆ ತುಳುನಾಡು ಸಂಸ್ಕೃತಿನ ಒರಿಪೋಡು ಪಂಪಿನ ದುಂಬದ ಕಾಲಡು ಒಣಸಿಜ್ಜಂದ ಸೊಪ್ಪುಣು ಗಿಪ್ಪುಣು ಮಾತ ತಿನ್ನೊಂದು ಪಾಪ ಆಗ್ಲು ಬಂಗೊಡಿತ್ತೇರಿ ಆಂಡಲ್ಲ ನಮ್ಮ ದಾಯ ಮಲ್ಪಣ ಮಂಡ ಆ ಸಂಪ್ರದಾಯನ ಒರಿಪೊಂದು ಬರೋಡು ಆ ಸಂಪ್ರದಾಯ ನನ್ನದ ಜೋಕಲಿಗೆ ಗೊತ್ತಿಪ್ಪೋಡು ಪಂಪಣ ಒಂಜೇ ಉದ್ದೇಶ ತಂದೆ ಬೇತದಲ್ಲ ಉದ್ದೇಶ ಅತ್ತು ಅಂಚಾದ ಇಂಚಿತ್ತಿನ ಈ ಒಂಜಿ ಬಾಲಕೃಷ್ಣ ಮಂದಿರದಂಚಿನ ಈ ಉಳ್ಳಾಲ ಪರಿಸರಡೆ ಇಂಚಿನ ಒಂಜಿ ಸಂಘಟನೆ ಅದು ಮಾತ್ರನ ಸೇರಿಸೋ ಒಂದು ಇನಿ ಬೇತೆ ರೀತಿಯ ಮಕ್ಕಳಿಗೆ ಸಹಕಾರ ಸಹಕೊಂಡು ಕೊರೊಂದು ಬರ್ಪಣ ಆದರ್ಶ ಒಂಜಿ ಬಾಲಕೃಷ್ಣ ಮಂದಿರ ಆದುಂಡು ನನಾತು ದುಂಬುಗು ಒಂದು ಎತ್ತರ ಮಟ್ಟಕ್ಕೆ ಪೋಡು ನಿಕ್ಲ ಜಿಲ್ಲೆ ರಾಜ್ಯ ಮಟ್ಟದ ಗುರುತವಸಿನ ಕೆಲಸನು ನಿಕ್ಲು ಮಲ್ಪೋಡು ಅಂಚಿನ ಇಂಪೋಸಿಸ್ ಅಂಚಿನ ಕೆಲಸನು ಅಕ್ಕಲ್ನ ಸಹಕಾರ ಅಕ್ಕಲ್ಲಾನಿಗೆ ಹೆಚ್ಚಿನ ಒತ್ತಡ ಸಹಕಾರ ಮಲ್ಪಾಡು ಅಂಚನೆ ಇನಿ ಕಿಶೋರಣ್ಣ ಉಳ್ಳೇರು ಆರು ಸತೀಶ್ವರ ಪಂಡೇರು ಆರು ಇನಿ ನಮ್ಮ ಜಿಲ್ಲೆಡ ರಾಜ್ಯಡೆ ಗುರುತಿಸಾನ ಯಾರು ಬೇತೆ ಮಸ್ತ್ ಜನ ಆರಡ ಪ್ರೊಡಕ್ಷನ್ ಅದು ಮಸ್ತ್ ಜನ ಆರಡ ಕಲೆನ ಕಲ್ತೊಂದು ಇತ್ತನಕ್ಲು ನಮ್ಮ ಮಾತನ್ನ ಇಟ್ಲ ಆರು ನಮ್ಮ ಒಟ್ಟಿಗೆ ಆತ್ಮೀಯತೆ ಇತ್ತನ ರಂಚಿನ ಕಿಶೋರಣ್ಣಗಿನಿ ಎಡ್ಡೆ ರೀತಿದ ಅವೊಂಜಿ ಸನ್ಮಾನ ಅರ್ಥಪೂರ್ಣವಾದ ಮಲ್ಪುಣವು ಸರಿಯಾದ ಉಂಡು ಇಂಚಿನ ಆರೆಗಳ ನನಲ ದೊಂಬುಗೆ ಎಂಗಲ್ನೊಟ್ಟಿಗೆ ಮೀಸಲ ಒಂದು ಬೇತೆ ಕಾರ್ಯಕ್ರಮ ನಮ್ಮ ಒಟ್ಟು ಸೇರೋಣಗ ನನ್ನ ಬೇತೆ ಜನಗಳನ್ನ ಗುರುತಿಸಾಗಲಿ ಸನ್ಮಾನ ಮಲ್ಪಣ ಆಗಲಿ ಅಭಿನಂದನೆ ಮಲ್ಪಣ ಈ ಜೋಕ್ಲಿನ ಇಂಚನೆ ದುಂಬುಗಳ ಪ್ರೋತ್ಸಾಹ ಕೊರ್ಪಣಂಜನ ಕೆಲಸ ಮಲ್ಪುಲೆ ನಿಕ್ಲ ಕೀರ್ತಿ ಎತ್ತರ ಬಾಡು ಅಂಜನೆ ಆ ಬಾಲಕೃಷ್ಣ ದೇವರು ಮಾತ್ರ ಎಡ್ಡೆ ಆರೋಗ್ಯ ಭಾಗ್ಯ ಕೊರದ ಕಾಪಾಡ ದೇವರ ಪ್ರಾರ್ಥನೆ ಎಣ್ಣೆ ಒಂದೆರಡು ಪಾತ್ರ ಜೈ ಹಿಂದ್. ವಿದ್ಯೆದ ಮೂಲಕ ನಮ್ಮ ಸಂಘಟಿತರಾಕ ಸ್ವತಂತ್ರರಾಕ ಒಜ್ಜಿ ನಮ್ಮ ಪದ್ದೈ ಬಂಗಾರ ನಮ್ಮ ಬಂಗಾರ ಕಾಸು ಇಲ್ಲಲ್ದಿಂದ ಅವು ಕಂಡದು ಪೋಪುಣಿಗೆ ಆನ ನಮ್ಮ ಕಲ್ತನಚ್ಚಿನ ವಿದ್ಯೆನು ಏರೆಗಳ ಕಂಡರ ಪೂಜೆಗೆ ಅಂಚಿನ ಶಿಕ್ಷಣನೇ ನಮಕ್ ಆಸ್ತಿ ಪನ್ಪನ ನೆಲೆಟ್ಟು ವಿದ್ಯಾರ್ಥಿಗಳಿಗೆ ನನಾತ್ ಉನ್ನತ ಶಿಕ್ಷಣಕ್ಕೆ ಪೋಡ್ ಪನ್ಪನ ನೆಲೆಟ್ಟು ಎಂಕಲು ಇಂಜಿ ಪ್ರೋತ್ಸಾಹ ಕೊರೊಂದು ಬರ್ಪುನ ಜನ ಕಾರ್ಯಕ್ರಮನೇ ಜ್ಞಾನ ದೀವಿಗೆ ಎಕಡಲ ಪಂತೇನು ನೆಟ್ಟು ಕಾಸುದ ಪನವದ ಎಂಕಲು ಕೊರ್ಪುಜ ವಿದ್ಯಾರ್ಥಿಗಳಿಗೆ ಈ ಒಂಜಿ ಬಾಲಕೃಷ್ಣ ದೇವರನ ಪ್ರಸಾದ ರೂಪವಾದ ವೇದಿಕೆ ತನ್ನ ಅತಿಥಿಗಳ ಗಣ್ಯರ್ನಕಲ ಒಂಜಿ ಸಾಧಕಿಯರ್ನ ಒಂಜಿ ಕೈಟ್ ಕೊರ್ಪುನಚ್ಚಿನ ಕಿನ್ಯ ಮಾನಾದಿಗೆನೆ ಅಕಲ ಬದುಕಿಗೆ ಪ್ರೇರಣೆ ಆಪನು. ನಮ್ಮ ಈ ಕುಂಪಳ ಪರಿಸರದ ಸುಮಾರು ಒಂದು 25 ಶಿಕ್ಷಣ ಸಂಸ್ಥೆಗಳನ್ನು ಸಂಪರ್ಕಿಸಿದಾಗ ಸಾಧಾರಣ ಒಂದು 75 ಮಕ್ಕಳ 90% ಅಧಿಕ ಅಂಕ ಪಡೆದು ತೆರಗಡೆಯಾದ ಮಕ್ಕಳ ಒಂದು ಲಿಸ್ಟನ್ನು ಕೊಟ್ಟು ಸಹಕರಿಸಿದ ಜತೆಗೆ ಇದಕ್ಕೆ ಕಾರಣೀಭೂತರಾದ ಶಾಲಾ ಮುಖ್ಯಸ್ಥರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಹೆತ್ತವರಿಗೆ ನಮ್ಮ ಈ ಬಾಲಕೃಷ್ಣ ಮಂದಿರದ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳನ್ನು ಹೇಳ್ತೇನೆ. ಜತೆಗೆ ಇನ್ನೊಂದು ವಿಶೇಷ ಒಂದು ಪುರಸ್ಕಾರ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದಾಗಲೇ ತಮ್ಮ ಅಧ್ಯಕ್ಷರು ವಿಷಯ ಹೇಳಿದರು. ಆ ಹುಡುಗಿಗೆ ನಾವು ಇದು 3ನೇ ಸಲ ನಮ್ಮ ಈ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ. ಸೆಲಿನ್ ಪ್ರೀತಿ ಪಿಂಟೋ 1ನೇ ಕ್ಲಾಸಿನಿಂದ SLCವರೆಗೆ ಕನ್ನಡ ಮಾಧ್ಯಮದಲ್ಲಿ ಸರಕಾರಿ ಶಾಲೆಯಲ್ಲಿ ಕಲಿತು ತಾಲೂಕು ಮಟ್ಟಕ್ಕೆ ತಂದ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ ಆ ಹುಡುಗಿ ಪುನಃ 2nd PUCಯಲ್ಲಿ ಬಲ್ಮಠದ ಸರ್ಕಾರಿ ಕಾಲೇಜಲ್ಲಿ ಕಲಿತು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನ ತಂದ ಹುಡುಗಿ. ಅಂತೆಯೇ ನೀಟ್ ಎಕ್ಸಾಮ್ ಬರೆದು ನಮ್ಮ ರಾಜ್ಯಕ್ಕೆ ತಂದ ಆ ಒಂದು ಹುಡುಗಿಯನ್ನು ಇಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದೆ. ಜತೆಗೆ ಅವಳಿಗೆ ಸರಕಾರಿ ಕೋಟದಡಿ ಫಾದರ್ ಮುಲ್ಲಸಲ್ಲಿ ಮೆಡಿಕಲ್ ಸೀಟ್ ಕೂಡ ಸಿಕ್ಕಿದೆ. ಆದರೆ ಬಹಳ ಕಷ್ಟಪಟ್ಟು ಓದಿದಂಥ ಹುಡುಗಿ. ಅದು ಸರ್ಕಾರಿ ಸೀಟ್ ಆದರೂ ಸಹ ಅವಳಿಗೆ ಅಲ್ಲಿ ಫೀಸ್ 1.5 ಲಕ್ಷ ಕಟ್ಟಬೇಕಾಗ್ತದೆ. ಆ 1.5 ಲಕ್ಷ ಕಟ್ಟಲಿಕ್ಕೂ ತುಂಬ ಅವರಿಗೆ ಕಷ್ಟ.
ಸಹೃದಯಾದ ದಾನಿಗಳು ಆ ಒಂದು ಹುಡುಗಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ. ಇನ್ಫೋಸಿಸ್ ಒಂದು ಅಂತರ್ಜಾಲ ಯುಗದಲ್ಲಿ ಅದೇ ರೀತಿ ಕಂಪ್ಯೂಟರ್ ಯುಗದಲ್ಲಿ ಒಂದು ಜಗತ್ತಿಗೆ ಮಾದರಿಯಾದಂಥ ಒಂದು ಸಂಸ್ಥೆ, ಹಲವಾರು ಜನರಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿದಂಥ ಇನ್ಫೋಸಿಸ್ನ ಕೇಂದ್ರದ ಮುಖ್ಯಸ್ಥರಾದಂಥ ವಾಸುದೇವ್ ಕಾಮತ್ರಿಂದ ಜ್ಞಾನದೀವಿಗೆ ಪ್ರಶಸ್ತಿ 2019 ಇದೀಗ ವಿದ್ಯಾರ್ಥಿಗಳಿಗೆ. ಜ್ಞಾನದೀವಿಗೆ ಪುರಸ್ಕಾರ ಪ್ರದಾನ ಆಗ್ತಾ ಉಂಟು. ವಾಸುದೇವ ಕಾಮತ್ರವರಿಂದ ಸುಮಾರು 550 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾದ ಇನ್ಫೋಸಿಸ್ ಸಂಸ್ಥೆ ಮಂಗಳೂರಿನ ಕೇಂದ್ರ ಸ್ಥಾನವಾಗಿ ಉಡುಪಿನಲ್ಲಿ ಕಾರ್ಯಾಚರಣೆ ಕೆಲಸ ನಿರ್ವಹಿಸ್ತಾ ಇದೆ. 450 ಎಕರೆಯಲ್ಲಿ ಸುಂದರವಾದ ತೋಟಗಾರಿಕೆ ಕೃಷಿ ಬೆಳೆಗಳ ಒಂದು ಉದ್ಯಾನವೇ ಅಲ್ಲಿ ಗೋಚರವಾಗ್ತದೆ. ಪರಿಸರದ ಪೂರಕವಾದಂಥ ಒಂದು ಕಚೇರಿ ಇನ್ಫೋಸಿಸ್ ಸಂಸ್ಥೆಯದು. ದೂರದೃಷ್ಟಿಯ ಒಂದು ಕಲ್ಪನೆ. ಪದ್ಮಶ್ರೀ ಪುರಸ್ಕೃತ ಸುಧಾಮೂರ್ತಿ ನಾರಾಯಣಮೂರ್ತಿ ಅವರ ಕನಸಿನ ಒಂದು ಸಂಸ್ಥೆ ನಮ್ಮ ಊರಿನಲ್ಲಿ ಕೂಡ ಇದೆ. ಮಂಗಳೂರಿನಲ್ಲಿ ಅದೆಷ್ಟೋ ಜನರಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿದಂಥ ಇನ್ಫೋಸಿಸ್ನ ಮಂಗಳೂರು ಮುಖ್ಯಸ್ಥರಾದಂಥ ವಾಸುದೇವ ಕಾಮತ್ ಅವರಿಂದ ಒಂದು ಔಚಿತ್ಯಪೂರ್ಣವಾದ ಕಾರ್ಯಕ್ರಮದಲ್ಲಿ ಇದೀಗ ಜ್ಞಾನದೀವಿಗೆ ಪುರಸ್ಕಾರ ಪ್ರದಾನ ಆಗ್ತಾ ಉಂಟು. ಎಲ್ಲರೂ ಶಾಲು, ನೆನಪಿನ ಕಾಣಿಕೆ, ಅಭಿನಂದನಾ ಪಂಕ್ತಿಗಳಿಗೆ ಏಕಕಾಲದಲ್ಲಿ ಜ್ಞಾನದೀವಿಗೆ ಪುರಸ್ಕಾರವನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಈ ಒಂದು ಸುಂದರ ಕ್ಷಣದ ಸುಂದರ ಬಾಲಕೃಷ್ಣ ಮಂದಿರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ತಮ್ಮ ಮಕ್ಕಳ ಫೋಟೋ ಬೇಕಾದಲ್ಲಿ ತಮ್ಮ ಮೊಬೈಲ್ಗಳಲ್ಲಿ ಈಗೀಗ ತೆಗೆಯಿರಿ. ನಂತರ ಸ್ಪಂದನ, V4 ಚಾನಲ್, CCN ಇವು ಚಾನಲ್ಗಳಲ್ಲಿ ಇದರ ಒಂದು ಪ್ರಸಾರ ಬಿತ್ತರಾಗಲಿಕ್ಕಿದೆ. ಅದೇ ರೀತಿ ಪತ್ರಿಕೆಯಲ್ಲಿ ಕೂಡ ದಾಖಲಾಗಲಿಕ್ಕಿದೆ. ಹಾಗೆ ನಿಮ್ಮ ಸ್ಟೇಟಸ್ಗಳಿಗೆ ನಿಮ್ಮ ಫೇಸ್ಬುಕ್ಗಳಿಗೆ ಪ್ಲಸ್ಟರ್ಸ್ ಬೇಕಾದರೆ ನಿಮ್ಮ ಮೊಬೈಲ್ಗಳಲ್ಲಿ ತೆಗೆಯಿರಿ. ಸಾಂಕೇತಿಕವಾಗಿ
ಔಪಚಾರಿಕವಾಗಿ ಕಾರ್ಯಕ್ರಮವನ್ನು ವಾಸುದೇವ ಕಾಮತ್ ಅವರು ಮುಗಿಸಿದ್ದಾರೆ. ಮುಂದಕ್ಕೆ ಎಲ್ಲ ಅತಿಥಿಗಳು ಈ ಒಂದು 15 ಇದೀಗ 30 ವಿದ್ಯಾರ್ಥಿಗಳು ಒಟ್ಟಾಗಿ ಜ್ಞಾನದೀಪಿಕೆ ಪುರಸ್ಕೃತರ ದಯವಿಟ್ಟು ಯಾರು ಹೋಗಬೇಡಿ. ಕೊನೆಗೆ ಸಮೂಹ ಭಾವಚಿತ್ರ 64 ವಿದ್ಯಾರ್ಥಿಗಳ ಸಮೂಹ ಭಾವಚಿತ್ರ ತೆಗೆಯಲಿಕ್ಕಿದೆ. ಕೂಡ ಬರಲಿ ನಿಮ್ಮ ಆಶೀರ್ವಾದದ ಚಪ್ಪಾಳೆ. ಇಲ್ಲಿ ಬಂದು ತಿಳಿಸಿ. ಅಧಿಕ ಅಂಕ ಗಳಿಸಿದಂಥ ವಿದ್ಯಾರ್ಥಿ ಸಮುದಾಯದ ಒಂದು ಸಂಗಮ ಆಗಿದೆ ಈ ಒಂದು ಬಾಲಕೃಷ್ಣ ಮಂದಿರದಲ್ಲಿ. ಇವತ್ತು ಸಮ್ಮಾನ ಪ್ರೋತ್ಸಾಹ ಸಿಕ್ಕಿದ ಎಲ್ಲ ಮಕ್ಕಳಿಗೆ ನನ್ನ ಪರದಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಸೊ ದಿಸ್ ಇಸ್ just the probably the first stage where you have scored well, right? The PUC and the 10th standard. And still there is lot more that you need to cover. You have just done the basics as of now. Now comes the difficult time when you have to go into the specifics, whether it is in the engineering field or the arts field, commerce field, medical field, right? So today as a country we are one of the fastest developing country, which means that there is lot of opportunities for you people to take up any field and prosper in any field. One of the biggest posts in the International Monetary Fund, you know, there is one of the girls from India who is holding that post. That's so across the different industries, there are opportunities whichever field that you take. One of the things that I would like to tell is whatever you are doing, you have to be honest in whatever you are doing. Like I would just like to tell a small story. Probably some of you are aware of that. There was a sculptor in one of the villages. So one of the passerby was going through the village and found that the sculptor was carving a very beautiful piece of an idol. And next to it he saw that there was one more similar piece that he has made. So the passerby asked the sculptor, where are you keeping, what is the purpose of these two idols that you have created?
the sculptor said, okay, I'm not going to use the two of them. One of them is damaged and the second one I am working on more carefully. So he asked, the idol that you have already created looks very beautiful. I don't see any damage in it. What is the damage that you are talking about? So the sculptor told, the damage is that the piece of the nose, right, it has been probably extra cut. So it is not looking even. The nose piece is not looking even. So the passerby asked, so where are you going to keep this idol? The idol is going to be kept on one of the dwaras that we have planned for this particular place, which is at a height of probably 25 feet. So passerby asked, so if it is at the height of 25 feet, for a common person, he won't be able to make out whether there is a damage or not. Then why are you spending extra time on creating one more idol? Yes, the common person might not be able to make the difference. But I know that there has been a damage in this piece that I created first. Right? So basically what I am trying to say is, you have to be honest to yourself as to what is it that you are trying to do. You are not studying for the purpose of your parents or your friends. You are studying for yourself, for you to flourish in the future. Right? So there is one message that I want to pass on to you. The other message that I want to share is, your parents are providing you all the support that is needed for your education. Your community is supporting you in this journey as well. One of the things that I am seeing is, once the education is done, once you get into a job, once you try to settle in life, then you forget of your parents and the community. You have heard of the story of Shravan Kumar. Shravan Kumar was taking care of his parents, his blind parents. I want all of you to be like Shravan Kumar. Just because you get into a good position, you move to a different place, doesn't mean that you forget about the community that has supported you and the parents, the family members that have supported you. It is important that you provide the support that is needed. Like, just look at the community that has been created in this area, Kumpala region. Probably 25-30 years back, hardly there was anything, as told by Mr. Satish Kumpala. And now just look at the development that has happened. So many people in and around this place have flourished. Students are doing good marks. So you cannot forget whatever the support that you have received from the community. You have to make sure that you come back here and do whatever is needed, right, to take the development from whatever level it is there to the next level. Right? So I would like to leave with one message to all the students. As our ex-president, Dr. APJ Abdul Kalam used to say, you have to dream for your dreams to come true. I strongly believe in that. And it has helped me. Even I came from a simple middle class family. I wanted to make sure that I am able to take care of my parents well. Actually, when I finished my 10th standard, my father just talked to one of the community leaders saying, look, my son is finishing his 10th standard.
I would need to make sure that we get help in getting him to a good college for his education. So he asked, okay, what does he want to do? He wants to become an engineer. The person told, why do you want to make him an engineer? It is going to, you need to spend more money in his education if you want to make him as an engineer. So I took that as a challenge for myself. I took it as a challenge for myself. So after my 12th, after I wrote the entrance exam, I was fortunate enough to get a good rank and get admission into the Regional Engineering College in Calicut, now National Institute of Technology, Calicut, and completed my 4 years of engineering over there. And I was lucky enough to get a job in Mangalore, in Infosys, when it just started back in 1996. And it's been about 23 and a half years that I have been part of this organization. Because I was confident in myself, because I dreamt of what I want to do, it has helped me to realize my dream. So if you are truthful to yourself, if you dream really good and work hard towards achieving those dreams, it can take you places. Best wishes to all of you. I'm sure all of you will be successful in life, and I'm confident that you can make this place one of the role model place within Dakshin Kannada district as well as within Karnataka. ತುಳು ಚಿತ್ರರಂಗಡಾವಡು ತುಳು ನಾಟಕ ರಂಗಡಾವಡು ಅತನ ಕನ್ನಡ ಚಲನಚಿತ್ರ ರಂಗಡಾವಡು ಪೂರ ಕಲಾವಿದೆ ರಕ್ನ ಬದುಕಟ್ಟೊಂದೇರು ಮಿಂಚೊಂದುಲ್ಲೇರು ಅಕ್ಲೆಗೆ ಮಾತಾ ಬಿರೋಡುಪುನ ಶಕ್ತಿ ನಮ್ಮ ಕಿಶೋರಣ್ಣೆ ಒಂಜಿ ನಾಟಕ ಮನ್ಪುನನೇ ಬಾರಿ ಮಲ್ಲ ಬಂಗ ಉಪ್ಪುನ ಟೈಮಡು ಒಂಜಿ ನಾಟಕ ಟೀಮನ್ನು ಕಟ್ಟೊಂದು ದೇಶದಾದ್ಯಂತ ಪ್ರಪಂಚದಾದ್ಯಂತ ಪ್ರದರ್ಶನಗೊರ್ದು ನಮ್ಮ ತುಳು ಕಲೆಯನ್ನು ಬೊಲೆಪೈನಂಚಿನಾರು ನಮ್ಮ ಕಿಶೋರಣ್ಣೆ ಇನ್ನಿತ ಈ ಬಾಲಕೃಷ್ಣ ಮಂದಿರದ ಆಟಿದ ಲೇಸಡು ಆಟಿದ ಮಾಲ್ದಿಗೆ ಮನ್ಪರ ಮಂದಿರಾಗ ಭಾರಿ ಖುಷಿಯವನ್ನುಂಡು ದುಗ್ಗಪ್ಪ ಶೆಟ್ರು ಬೊಕ್ಕ ವೀರಮ್ಮ ಡಿ ಶೆಟ್ಟಿನ ದಂಪತಿಲ್ನ ಸುಪುತ್ರ ಏನಂಚಿನ ಕಿಶೋರ್ ಡಿ ಶೆಟ್ರು ಆರ್ಲ ಒಂಜಿ ಪಾತ್ರಧಾರಿ ಅದು ಅರ್ಜುನೆ ಬಬ್ರುವಾಹನೆ ಅತಿಕಾಯ ಮಹಿಷಾಸುರೆ ಇಚ್ಚಿತ್ತಿ ಪಾತ್ರಡು ಮಿಂಚಿನಾರು ಶ್ರೀ ಕಿಶೋರ್ ಡಿ ಶೆಟ್ರು ಐದ ಬೊಕ್ಕ ತುಳು ನಾಟಕ ರಂಗಡು ಒಂಜಿ ತಂಡ ಮಾತ್ರ ಎತ್ತೀನಿ ಬೆತೆ ಬೆತೆ ಕಲಾವಿದರಿಗೆ ಪ್ರೋತ್ಸಾಹ ಇಜ್ಜಡು ಆ ಸಂದರ್ಭಡು ಲಕುಮಿ ತಂಡನ ಕಟ್ಟುನ ಮೂಲಕ ಅವೇತೋ ಬರಿಕು ಒರಿದಿತ್ತನಚ್ಚಿನ ಕಲಾವಿದರೇನು ಮಿತ್ತು ಕನತನಚ್ಚಿನ ಒಂಜಿ ಯಜಮಾನಿಕೆ ಸನ್ಮಾನ್ಯ ಕಿಶೋರ್ ಡಿ ಶೆಟ್ರಿಗೆ ಇನ್ನಿತ ಆಟಿದ ಮಾನದಿಗದ ಈ ಮಲ್ಪೆರ್ಲ ನಮಕ್ ಪೆರ್ಮೆ ಅವೊಂದುಂಡು ಬಹುಮುಖ ಪ್ರತಿಭೆಡು ಅವು ಧಾರ್ಮಿಕವಾದ ಕಟೀಲ್ದಪ್ಪೆ ಉಳ್ಳಾಲ್ದಿ ಪನ್ಪುನಚ್ಚಿನ ಲಕುಮಿ ತಂಡದ ಒಂಜಿ ಪೆರ್ಮೆದ ಒಂಜಿ ಐತಿಹಾಸಿಕ ಚರಿತ್ರೆನ ಬಿಂಬಿಸೋನಚ್ಚಿನ ಕಟೀಲ್ದಪ್ಪೆ ಉಳ್ಳಾಲ್ದಿ ಆ ಒಂಜಿ ಪೌರಾಣಿಕ ನಾಟಕಲ ಸುಮಾರು 200 ಹೆಚ್ಚು ಪ್ರದರ್ಶನ ಆತನು ಐತನ ಒಂಜಿ ಮುತಾಲಿಕೆ ಯಜಮಾನಿಕೆರಾದ ಪುನಂಚಿನ ಕಿಶೋರ್ ಡಿ ಶೆಟ್ರು ನಮ್ಮ ಈ ಪೆರ್ಮೆದ ಆಟಿದ ಗೌರವದ ತಮ್ಮನನ್ನು ಸ್ವೀಕಾರ ಮತ್ತೊಂದಲೇನು ತುಳುನಾಡದ ಯಾನ ಕಲಾವಿದೆ ಆವಡು ಪಂಡದು ಬೈದಿನ ಆಯ್ತು ಆಂಡ ಸಂದರ್ಭಗೂ ತಕ್ಕ ಒರ ನಮ್ಮ ಒಂದೊಂದು ಬೋಪಿದೆ ಕಡೆ ಯಾನ ಕಲಾವಿದೆ ಆಯ್ನೆ ದಯಪಂಡ ಯಾನ ಇನಿ ಕಲಾವಿದೆ ಆಯ್ನೇಟ ಹತ್ರ ಎಂಗಿ ಈ ಒಂಜಿ ಸನ್ಮಾನ ಯಾನು ಬೇತೆ ವಾ ವೃತ್ತಿನ ಆಯ್ಕೆ ಮಲ್ತದ್ದು ಅಂಡ ಖಂಡಿತವಾದ್ಲಿ ಎಂಗಿ ಈ ರೀತಿಯ ಸನ್ಮಾನ ಖಂಡಿತ ಆಯ್ತು ಯಾನು ಒಂಜಿ ಆಜಿನೇ ಕ್ಲಾಸ್ ಉಪ್ಪುನಾಗ ಹಿಂಗೆ ಸಾಧಾರಣ 10-11 ವರ್ಷದ ಪ್ರಾಯರು ಯಾನು ಅನ್ಎಕ್ಸ್ಪೆಕ್ಟೆಡ್ ಯಾನು ಒಂಜಿ ಕಲಾವಿದೆ ಅದು ರೂಪುಗೊಳ್ಳಿಂದ ಪಂಡ ಒಂಜಿ ಲವ ಕುಶ ಪನ್ಪಿನ ಒಂಜಿ ಆಟ ಇತ್ತಂದ್ರೆ ಆ ಆಟೋಡು ಲವ ಪನ್ಪಿನ ಒಂಜಿ ರೋಲುಗೆ ಜನ ಇತ್ತಿಶ್ ಸಡನ್ ಅದು ಎನ್ನ ಒಂಜಿ ಮಾಸ್ಟರ್ ಇತ್ತೇವೆ ಸುಂದರ್ ಭಟ್ರು ಮಣ್ಣು ಮಾಸ್ಟರ್ ಅಲ್ಪ ಪ್ರಾಕ್ಟೀಸ್ ಅವೊಂದಿತ್ತಂಡು ಮೂಲ ಚೆಂಡದ ಬೊಟ್ಟು ಹೊಂದಿತ್ತೇರಿ ಎಂಕುಲು ಪಿದಾಡಿ ನಲ್ತೊಂದಿತ್ತ ಲವೇ ಪನ್ಪಿನಾಯಕ ಸರಿಗಟ್ಟು ನಲಿಪರೆ ಗೊತ್ತಿಜ್ಜು ಬಂಡದು ಪಿದಾಡಿ ನಲ್ತೊಂದಿತ್ತ ಎನ್ನ ಕೈಟು ಬತ್ತೊಂದಿರು ನೀನು ಅಲ್ಲಿ ಯಾಕೆ ನಲಿಯುವುದು ಬಾ ಇಲ್ಲಿ ನಲಿ ಬಂಡದು ನಾನು ವೇದಿಕೆಯಲ್ಲಿ ತೊಂಬೋದು
ಏನಾನು ಲವರ್ ಪನ್ಪಿನ ಒಂಜಿ ರೋಲ್ ಉಡುಗೆ ನಾನು ಮಲ್ತದ್ದು ಈಗ ಲವ ಈ ಮಲ್ಪ ಪಂಡದು ಎಂಗುಲು ಆ ಟೈಮುಡು 1971 ಬಟ್ ಯಾನಿ ಎಂಗುಲು ಕಾಂಪಿಟೇಷನ್ಗೆ ಅವೇನು ಆ ಡ್ರಾಮಾ ಹೋಗ್ಬೋದು ಲವಕೋಶ ಪನ್ಪಿನ ಡ್ರಾಮಾ ಫಸ್ಟ್ ಒಂದು ಆಟ ಫಸ್ಟ್ ಬತ್ತಂದು 5 ಪಕ್ಕ ಯಾನು ನಾಟಕ ಅವಡು ಈ ಯಕ್ಷಗಾನಗಳು ಯಾನು ದುಮ್ಮು ಬಯರ ಒಂಜಿ ಅವಕಾಶ ಅಂಚಾದ ಯಾನ ಯಾನ ಇನಿ ಮೂಲ ಕಲಾವಿದೆ ಆದ ಒಂದು ಮಲ್ಪಡೋಣ ಆನಿ ಒಂಜಿ ಸುಂದರ ಭಟ್ರು ಮನ್ಪಿನ ಒಂಜಿ ಮಾಸ್ಟರ್ನ ಒಂಜಿ ಮಲ್ಲ ಕೊಡುಗೆ ಎತ್ತಿಡಾತ್ರ ಯಾನ ಇನಿ ಒಂಜಿ ವೇದಿಕೆ ಮಾತಾಡಲು ಎದುರು ಎಲ್ಲ ಕಲಾವಿದನ್ನು ಗುರಿತ ಸಾಧ್ಯ ಇನಿ ಬಾಲಕೃಷ್ಣ ಮಂದಿರ ಗುಂಪಲ ಈ ಒಂಜಿ ಗ್ರಾಮೀಣ ಪ್ರದೇಶ ಇತ್ತನಲ್ಲ ಇನಿ ಮಸ್ತ್ ಎಂಗ್ಲಿಗೆ ನಾಟಕವಾಡು ಈಜಿನ ಯಕ್ಷಗಾನವಾಡ ಪ್ರತಿ ಒಂದು ಕ್ಷೇತ್ರಗೂ ಹೆಚ್ಚಿನ ಪ್ರೋತ್ಸಾಹ ತಿಕ್ಕೊಂಡು ಈ ಗ್ರಾಮೀಣ ಪ್ರದೇಶಗಳು ಇತ್ತೆಂಗುಲು ಟೌನ್ ಹಾಲ್ ನಾಟಕ ಮಲ್ತ ಬಂದಾನ ಕಮ್ಮಿಡ್ಲ 200 ಜನ ಮಾತ್ರ ಒಪ್ಪಿರು ಆನ ಗ್ರಾಮೀಣ ಪ್ರದೇಶಗಳು ಇಂಗುಲು ನಾಟಕ ಮಲ್ಪ ಬಂದಾನ ಕಮ್ಮಿಡ್ಲ 2,000-3,000 ಜನ ಒಪ್ಪಿರು ದುಕ್ಕು ಕಾರಣದಾದ ಪಂಡ ಪ್ರತಿ ಒಂಜಿ ಗ್ರಾಮೀಣ ಪ್ರದೇಶದಕ್ಕೂ ಭಾರಿ ಪೊರ್ಲುಡು ಎಂಗ್ಲ ನಾಟಕದ ಕೆಳಗವಡು ಆಟದ ಕೆಳಗ ಪ್ರೋತ್ಸಾಹ ಕೊರ್ನೆಟ್ ಹತ್ರ ಇನ್ನು ನಾಟಕದ ಕಲಾವಿದರು ಬುಳೆಯರ ಕಾರಣ ಗ್ರಾಮೀಣ ಪ್ರದೇಶ ಅಂಜನೆ ಕುಂಪಲದಂಜನೆ ಈ ಪ್ರದೇಶದ ಪನ್ಯರೆ ಭಾರಿ ಹೆಮ್ಮೆ ಒಂದುಂಟು ಇನ್ನು ಒಂಜಿ ಊರು ಎಡ್ಡೆಪ್ಪೊಡು ಅನ್ನಾಂಡ ಸುರುಪೋದು ಆ ಊರ್ದ ದೇವಸ್ಥಾನದ ಹುಡುಗೆ ದೇವಸ್ಥಾನ ತೂದಾಗಬಹುದು ಸೀದಾ ಶಾಲೆಂದು ಒಳಗೆ ಆ ರಡ್ಡು ದೇವಸ್ಥಾನದ ಶಾಲೆಲ್ಲ ಎಡ್ಡೆ ಒಂದು ಬಂದಾನ ಖಂಡಿತವಾದ್ಲ ಆ ಊರ್ದ ಜನಕುಲು ಎಡ್ಡೆ ಜವಣ ಎಡ್ಡೆ ಆ ಊರ್ದ ಪೊಂಜೋಲ್ಪುರ ಎಡ್ಡೆ ಇತ್ತಿನೆಟ್ ಆ ಥರ ದೇವಸ್ಥಾನ ಅವಡು ಶಾಲೆ ಅವಡು ಎಡ್ಡೆ ಉಂಡು ಎಡ್ಡೆ ರೀತಿ ಮೂಡ್ದು ಬೈದನು ಬನ್ನಿಯರೆ ಭಾರಿ ಖುಷಿ ಆಪ ಇನಿ ಬಾಲಕೃಷ್ಣ ಮಂದಿರ ಪನ್ಪಿನ ಈ ಒಂಜಿ ಶ್ರೀಕೃಷ್ಣ ದೇವರ ಮಂದಿರ ಅಂಜನೆ ಮುಲ್ತ ಶಾಲೆ ಪ್ರತಿ ಒಂಜ ಎಡ್ಡೆ ಓಡಾಂಡ ಮುಲ್ತ ಪರಿಸರದ ಜನಕುಲು ನಿರಂತರವಾದ ನಮ್ಮ ಇಲ್ಲದನೆ ಬೇಲೆ ಪಂಡು ಮಲ್ತೊಂದಿನೇಟ ಆ ಥರ ಈ ಊರು ಈ ತೆಡ್ಡೆ ಕಾರಣ ಎಡೆಡ್ಡೆ ಜನಗಳು ಇನ್ನಿತ ತುಲೆ ಗ್ರಾಮೀಣ ಪ್ರದೇಶಗಳು ಕಮ್ಮಿಡ್ಲು ಅಜಿಪ್ಪ ಜನ ಜೋಕುಲು 90 ಹೆಚ್ಚು ಮಾರ್ಕ್ ದೇದಿಯರು ಪಂಡ ಖಂಡಿತವಾದ್ಲ ನೆಕ್ ಬಾಲಕೃಷ್ಣ ಮಂದಿರ ಅಂಚನೆ ಮುಲ್ತದ ಶಾಲೆಯಲ್ಲಿ ಎಡ್ಡೆತ್ತನೆ ತಾತ್ರನೇ ಈ ತೆಡ್ಡೆ ಜನಗಳು ಈ ಸಮಾಜಗೂ ನಿಗುಲು ಕೊರೊಂದುಲ್ಲಾರ ಖಂಡಿತವಾದ್ಲ ನಿಗುಲು ಮಲ್ತಿನ ಬೇಲೆ ನಿಜವಾದ ಭಾರಿ ಎಡ್ಡೆ ದಯಪಂಡರ 24 ಜನಗಳೇನು ಮೂಲ ವೇದಿಕೆ ಕುಲ್ಲಾದ ಅಕುಲು 90 ಹೆಚ್ಚ ಮಾರ್ಕ್ ದೈದಿನಗಳೇನು ಗುರಿತ ಸಾಧನೆಗಳು ಕೊಡ್ತಾರೆ ಕೊರೊಂದುಲ್ಲಾರು ನನಲಾತೆ ಈ ಒಂಜಿ ಎಡ್ಡೆ ಕೆಲಸನ ಮಲ್ಪಲೆ ಎಕಡೊಂಜಿ ಅನ್ನೆ ಪನ್ಲಕನೆ ಒಂಜಿ ಬಾಲ್ಯಗೆ ಪ್ರೋತ್ಸಾಹ ಕೊಡೋಡು ಬಂಡಾರು ಖಂಡಿತವಾದ್ಲ ನಿಗುಲು ಆ ಒಂಜಿ ಕೆಲಸ ಮಲ್ಪಲೆ ಎನ್ನ ಸೈಡ್ ದಾಪಿನ ಅಂತ ಖಂಡಿತವಾದ್ಲೆ ಅನ್ನು ಪ್ರೋತ್ಸಾಹ ಮಲ್ಪೆ ದಾಪಂಡ ಎಂಗುಲು ಎಲ್ಲಿ ಒಪ್ಪನಾಕಲ ಎಂಕಲ ಇತ್ತ ನೆನಪುಂಡು ಎಂಕಲ ಇಂಚಿನೇ ಬಾಲಕೃಷ್ಣ ಮಂದಿರದ ಇಂಚಿನೇ ಕೆಲವು ಸಂಘ ಸಂಸ್ಥೆಯಲ್ಲಿ ಹಿಡಿದು ಪುಸ್ತಕ ತೆತ್ತೊಂದು ಓದುದು ಎಂಗುಲ್ಲ ಈ ಒಂಜಿ ಲೆವೆಲ್ಗೆ ಬೈದೀನಿ ಎಂಗುಲು ಪುಟ್ಟು ನಗದಲ್ಲ ಮಲ್ಲ ನೆಟ್ಟು ಬಿಡುದು ಯಾನಲ್ಲ ಒಂಜಿ ಎಂಗಿತ್ತ ನೆನಪುಂಡು ಒಂಜಿ ಕ್ಲಬ್ ದಕ್ಕಲ್ಲ ಸಹಾಯಡು ಯಾನಲ್ಲ ಬೂಕುದೆ ತೊಂದು ಅಂಚೆನೆ ಎದುರುಗುಲ್ದು ಬೂಕುದೆ ತೊಂದೆ ಎಂಗುಲು ಮಾರ್ಕ್ ಹೆಚ್ಚಿದೊಂದು ಹತ್ತು ಬಡಪತ್ತಡು ಬೂಕುದೆ ತೊಂದು ಬೈದಿನಗುಲು ಇನ್ನು ಎಂಗಳಿಗೆ ದೇವರು ದಾದನ ಎಂಗಲ್ಲ ಅಪ್ಪಮ್ಮೆ ಮಲ್ತಿನ ಎಡ್ಡೆ ಪುಣ್ಯನದನ್ನ ಎಂಗುಲ್ಲ ಒಂಜಿ ದಾದನ ಎರೆಗಳ ಒಂಜಿ ಕಲ್ಪಾಯರ ಒಂಜಿ ದಾದನ ದೇವರಿಗೆ ಯೋಗ ಕೊಡ್ತೀರು ಆ ಯೋಗ ಮಾತ್ರ ನಿಖಿಲೆಗಳ ಬರಡು ದಯಪಂಡ ದೆತ್ತೊನ್ನ ಯೋಗ ಆಯ್ತು ಕೊರ್ಪಿನ ಯೋಗ ಎಲ್ಲ ಬರಡು ನಮ್ಗೆ ಕೊರ್ಪಿನ ಮನಸ್ಸುಂಡು ಬಂಡ ಖಂಡಿತವಾದ ನಮ್ಗೆ ಕೊರರ ಆಪುಂಡು ಕೊರಿಯನೇ ಮನಸ್ಸಿಜ್ಜಿ ಬಂದ ಖಂಡಿತ ಕೊರ್ಪಿನ ಯೋಗ ಎಲ್ಲ ಬರ್ಪುಜ್ಜಿ ಭಾಗ್ಯ ಎಲ್ಲ ಬರ್ಪುಜಿ ಅಂಚೆ ಅದು ಪುನಃ ನಮ್ಮ ಆಯ್ನಾತ್ ನಮಗೆ ಕೊರಿಯಾಗ ಸಹಾಯ ಮಲ್ಪುಡು ಬಂಡದ ಮನಸ್ಸು ಇನ್ನೊಂದಿತ್ತ ಬಂಡ ಖಂಡಿತ ಸಹಾಯ ಮಲ್ಪರ ಆಪುಂಡು ಐಕ್ ಎಂಗುಲೆ ಯಾನೇ ಉದಾಹರಣೆ ದಯಪಂಡ ಎಂಗಿಲೆಗೆ ದಾದಾನ ಏರಿಗಾನ ಕೊರ್ಕ ಬಣ್ಣ ಕಾಂಡ ಎಂಚಿನಂದಾನ ಉಲ್ತಾಂಡದ ಬತ್ತೆ ಎಂಗ ದೇವರು ಕೊರ್ಪಿಲಕ್ಕ ಒಂಜಿ ವ್ಯವಸ್ಥೆ ಮಲ್ಪೇರು ಐಕೆ ಕಾರಣಲು ಉಂಟು ದಯಪಂಡ ನಮ್ಮ ಅಪ್ಪಮ್ಮಲ ಅಂಚೆನಿತ್ತೇರು ಎನ್ನ ಅಮ್ಮ ಯಾನ ಇಂಚಿನ ಅವಡಿತ್ತ ಕಾರಣ ಎನ್ನ ಅಮ್ಮನ ಪ್ರತಿ ಒಂಜಿ ನೆಟ್ಲ ಎಂಗಿಲೆಗೆ ಒಂಜಿ ಎಡೆಡ್ಡೆ ಎನ್ನ ಎಂಗೆ ಬೆರಿಸಾಯ ಕೊರಿಯರು ಎಂಗಿಲೆಗೆ ಇಂಚನೆ ಮಲ್ಪಡು ಪನ್ನೇಟ ಆ ಥರ ಎಂಗುಳು ಈ ಒಂಜಿ ಸಾದಿಗೆ ಬತ್ತ ಮುಲ್ತ ಪೊಂಜೋಲ್ಲಿಗೆ ನಾನು ಅವೇ ಪನ್ಪಿನಿ ಮಾತೆಲ್ಲ ಡಾಕ್ಟರ್ ಅವಡು ಇಂಜಿನಿಯರ್ ಅವಡು ಬಂದಿದ್ದು ಪ್ರತಿ ಒಂಜಿ
ನಮ್ಮ ಜೋಕುಲೇನು ನಮ್ಮ ಒಂಜಿ ಎಡ್ಡೆ ಈ ಒಂಜಿ ಭಾರತದ ಎಡ್ಡೆ ಪ್ರಜೆ ಬಂದು ನಮ್ಮ ರೂಪು ಮಲ್ಪನಂಚಿನ ಒಂಜಿ ಕೆಲಸ ಕಾರ್ಯನ ಪೊಂಜೋರು ಮಲ್ತಾರ ಬಂದ ಖಂಡಿತವಾದ್ಲ ಎನ್ನಂಚಿನ ಎಲ್ಲ ಸಾಧ್ಯ ಉಂಡು, ಸತೀಶ್ ಕುಂಪಲಂಚಿನ ಸಾಧ್ಯ ಉಂಡು, ಅಂಚನೆ ಪ್ರವೀಣ್ ಕುಂಪಲಂಚಿನ ಅಂತ ರೂಪುಗೊಳ್ಳರ ಸಾಧ್ಯ ಉಂಡು. ದಾಯಪಂಡ ಮಾತೆಲ್ಲ ಡಾಕ್ಟರ್ ಇಂಜಿನಿಯರ್ ಅನ್ನ ಬಂದ ಭಾರಿ ಕಷ್ಟ ಉಂಡು. ಬಕ್ಕ ಡಾಕ್ಟರ್ ಇಂಜಿನಿಯರ್ ನಡ್ದು ಹೋಗ್ಬಿಡು ಅಣ್ಣ ನೆಕ್ ಈ ಒಂಜಿ ಸಮಾಜ ನಡಪೋಡ ಅಣ್ಣ ಮಾತಾ ವೃತ್ತಿದ ಕುಲ್ಲ ಬರೋಡಾಪಡು ಒಂಜೇ ವೃತ್ತಿದ ಕುಲ ಇತ್ಯಾದಿ ಬಂದ ಸಮಾಜ ನಡಪೆಲ್ಲ ಸಾಧ್ಯ ಅಂಚಂದ್ರೆ ಮಾತ ವ್ಯಕ್ತಿತ್ವದ ರೂಪು ಮಲ್ಪು ನಾವು ನಮ್ಮ ಪೊಂಜೋಲ್ನ ಕೈಟೊಂಡು ಖಂಡಿತವಾದ ಆ ಕೆಲಸವನ್ನು ಪೊಂಜೋಲ್ ಮಲ್ಪುಲೆ ಅಂಜೋಲ್ ಅಕ್ಲೆಗಳ ಸಹಾಯ ಮಲ್ಪುಲೆ ಪಣ್ಣೊಂದು ಇಂಥ ಈ ಒಂಜಿ ಕಾರ್ಯಕ್ರಮಡು ಯಾನು ಕೊಡಿಯಲ್ಲಿ ಬೆಳೆದೆ ಕುಂಪಲಗಳ ಎಂಗಲ ಖಾಲಿ ನಾಟಕದ ಮುಖಾಂತರ ಮಾತ್ರ ಸಂಬಂಧ ಅಂಡ ಮುಲ್ತ ಜವಣರ್ನ ಪೊಲಬೀಗ ಮಾತೇನಲ್ಲ ಉಂಡು. ಬಟ್ ಏನನ್ನು ನಿಗುಲು ಆ ಒಂಜಿ ಸನ್ಮಾನ ಮಲ್ಪರೆ ಏನನ್ನು ಆಯ್ಕೆ ಮಲ್ತಿನಕ್ಕೆ ನಿಮಗೆ ಮಾತೆರೆಗಳ ಬಾಲಕೃಷ್ಣ ಮಂದಿರದ ಸರ್ವ ಸದಸ್ಯರಿಗೆ ಯಾನು ಸೋಲು ಇದ್ದು ಸೋಲು ಸಂದಾಯ ಅದುಲ್ಲಲೆ ಅಲ್ಲ ಪರಿಚಯ ಪತ್ರ ನಿಕ್ಲದ್ದು ಮುದಿ ಓದರಲ್ಲೇ ಪ್ರವೀಣ್ ಕುಲ. ಸೆಲಿನಾ ಪ್ರೀತಿ ಪಿಂಟೋ ಇವರು ಲೂಯಿಸ್ ಪಿಂಟೋ ಮತ್ತು ಶ್ರೀಮತಿ ಸುನೀತಾ ಪಿಂಟೋ ದಂಪತಿಗಳಾದ ಸುಪುತ್ರಿಯಾಗಿದ್ದು ಇವರು ತಾರೀಕು 6/4/2000 ಜನಿಸಿರುತ್ತಾರೆ. ತಾವು ಸರ್ಕಾರಿ ಶಾಲೆ ಕುಂಪಲಲ್ಲಿ ಪ್ರೌಢಶಿಕ್ಷಣವನ್ನು ಪೂರೈಸಿ SSLCಯಲ್ಲಿ 609 ಅಂಕವನ್ನು ಅಂದರೆ 97% 4 ಈ ಅಂಕಗಳನ್ನು ಪಡೆದಿರುತ್ತಾರೆ. ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಸರ್ಕಾರಿ ಮಹಿಳಾ ಕಾಲೇಜು ಬಲ್ಮಠ ಮಂಗಳೂರಿನಲ್ಲಿ PUC ವಿದ್ಯಾಭ್ಯಾಸವನ್ನು ಪೂರೈಸಿ 576 ಅಂಕ ಅಂದರೆ 96% ಅಂಕವನ್ನು ಪಡೆದು 566 ಅಂಕ ಅಂದರೆ 96% ಅಂಕವನ್ನು ಪಡೆದಿರುತ್ತಾರೆ ಪರ್ಸೆಂಟೇಜನ್ನು. ಇವರು ವಿಜ್ಞಾನ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ನೀಟ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳಲ್ಲಿ 7ನೇ ಸ್ಥಾನ ಮತ್ತು ಹೆಣ್ಣು ಮಕ್ಕಳಲ್ಲಿ 3ನೇ ಸ್ಥಾನದ ಪಡೆದು ಕಲಿಕೆ ವಿದ್ಯಾಸಂಸ್ಥೆ ಮತ್ತು ಹೆತ್ತ ತಂದೆ ತಾಯಿ ಹಾಗೂ ಊರಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ತಮ್ಮ ಸಾಧನೆಗೆ ಪ್ರತಿಫಲವೆಂಬಂತೆ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಿನ ಸರ್ಕಾರಿ ಕೋಟದಡಿಯಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆದಿರುತ್ತಾರೆ. ಸೆಕೆಂಡ್ PUC ಆತ ಮಾರ್ಕ್ ದೆತ್ತ ನಡೆ ಮುಟ್ಟಲ ಮೊಬೈಲ್ ಪತ್ತದಿಯಲ್ಲ ಖಾಲಿ ಕಲ್ಪನೆಗೆ ಗಮನ ಕೊರ್ನಿ ನಮ್ಮ ಇತ್ತೆ ಇಲ್ಲದ ಕಿನ್ನೆ ಜೋಕುಲು ಎನ್ಮನೆ ಕ್ಲಾಸ್ಡೆ ಮೊಬೈಲ್ ಪತ್ತನಾಗಲು ಅಲ್ಲ ಪರಿಚಯ ನಿಂಕಲ ಇಲ್ಲದ ಬರೀ ಕಾಲೆ ಅಲ್ಲ ಕೇಂದ್ರ ಬಂಡಾಲು ಅಂಕಲ್ ಏರೆಗ್ಲ ಮೊಬೈಲ್ ಕೊರು ಜೋಕುಲಿ ಮೊಬೈಲ್ ಕೊರುಚಿ ಖಾಲಿ ಕಲ್ಪನೆ ಗಮನ ದಿನಾಡು ಒಂಜಿ ಟ್ಯೂಷನ್ಗೆ ಪೋತಿಜಾಲು ಒವೇ ರೀತಿಯ ನೀಟ್ ಒವ್ವೇ ಟ್ಯೂಷನ್ ಪೋತಿಲ್ಲ ತನ್ನ ಕಲಿಕೆಡೆ ಆಲು ಈತ ಮಿತ್ತು ಬರ್ತೀನಿ. ಪ್ರಸ್ತುತ MBBS ವಿದ್ಯಾರ್ಥಿನಿ ಅದು ಮೆರಿಟೆಡ್ ಸೀಟ್ ದಿಕ್ಕದನ್ನು ಕುಡ್ಲದ ಕುಂಪಲದ ಒಂಜಿ ಡಾಕ್ಟರ್ ಆಪುನಂಚನ ಸ್ಥಿತಿಟ್ಟು ಸೆಲಿನಾ ಪ್ರೀತಿ ಪಿಂಟೋಲ್ಲ ಅಲ್ಲ ಅಮ್ಮೇರ್ಲ ಲೂಯಿಸ್ ಏರ್ಲ ಬಾರಿ ಶ್ರಮಜೀವಿ ಒಂಜಿ ದಿನಕೂಲಿ ಕಾರ್ಮಿಕೆ ತೊಟ್ಟುಗು ಒವೇ ದುರ್ಬುದ್ಧಿ ಚಂದೆ ಚೆಸ್ಡ್ ರಾಜ್ಯ ಮಟ್ಟಡೆ ಪ್ರಥಮ ಪ್ರಶಸ್ತಿ ಪಡೆನಾಲ ಅಲ್ಲಮ್ಮೇರು ಲೂಯಿಸ್ ಪಿಂಟೋಲ 2 ಜನಗಳ ಅಭಿನಂದನೆ ಸಲ್ಲಿಸವೊಂದು ಸೆಲಿನಾ ಪ್ರೀತಿ ಪಿಂಟೋ ಬದುಕು ಎಡ್ಡೆ ಪನ್ಪುನ ಪಾತೆರಡು ಈ ಸಂದರ್ಭ ಪನ್ನೊಂದು ಅಲ್ಲ ಪ್ರೇರಣೆ ನಿಕ್ಲೆ ಮಾತೆರಿಗಳು ಉಪ್ಪಡು ಅಲ್ಲ ಒಂಜಿ ಕಲಿಕೆದ ಪ್ರೇರಣೆ ನಿಕ್ಲೆ ಮಾತೆನ್ನ ಜೋಕುಲ್ಲ ಬಿತ್ತು ಉಪ್ಪಡು ಪಂತನೆಟ್ಟು ಕಲ್ತದಾಲು ಅಂಚಿನ ಹತ್ರ ಅಲ್ಲ ಬದುಕು ಎಡ್ಡೆ ಅವಡಿ ಸುವರ್ಣರು ಬಂಡೇರು ಮೊಬೈಲ್ ಜೋಕುಲೆ ಕೊರೋಚಿ ಅಂಚಿನ ಹತ್ರ ಮೊಬೈಲ್ ಪಂತನಿಗೆ ಜೋಕುಲ್ಡ ಏನಾದ್ರು ತರೆ ಬಗ್ಗಾದು ಒತ್ತುಲ ನೀನನ್ನು ತರೆದೆರ್ಪೆರೆ ಬಿಡು ಪೂಜೆಂದು ಅವೇ ಪುಸ್ತಕ ಪಂತುಂಡೆ ಜೋಕುಲ್ಡ ಏನನ್ನು ತರೆ ಬಗ್ಗಾದು ಓದುಲ ತರೆದೆರ್ತದ ಬದುಕವತ್ತೆ. ನನ್ನ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಕೃಷ್ಣ ಮಂದಿರದ ಬಗ್ಗೆ ಹೇಳುವುದಾದರೆ ಇಲ್ಲಿ ನಾನು ಚಿಕ್ಕದಿಂದ ಪುಸ್ತಕ ವಿತರಣೆಯಲ್ಲಿ ಭಾಗವಹಿಸ್ತಾ ಇದ್ದೆ, ಅದರ ಫಲಾನುಭವಿಯಾಗಿದ್ದೆ. ಅದನ್ನು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಹಾಗೆ ಪ್ರತಿ ವರ್ಷ SSLC ಆಗಿರ್ಬೋದು PUC ಆಗಿರ್ಬೋದು ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನನ್ನ ಮೇಲೂ
ನನ್ನ ಏಳು ಬೀಳುಗಳನ್ನು ಅವರು ಗಮನಿಸ್ತಾನೇ ಇದ್ದರು, ಕೇಳ್ತಾನೇ ಇದ್ದರು. ಇಲ್ಲಿ ಹೋಗುವಾಗ ನನ್ನದು ಶಿಕ್ಷಣದ ಬಗ್ಗೆ ತುಂಬ ಗಮನ ವಹಿಸ್ತಾ ಇದ್ದರು. ಅದು ನನಗೆ ತುಂಬ ಸಂತೋಷ ಆಗ್ತಾಯಿತ್ತು. ಹಾಗೆ ಈ ಸಂದರ್ಭದಲ್ಲಿ ಇನ್ಫೋಸಿಸ್ನವರ ಬಗ್ಗೆ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅಂದರೆ ನನಗೆ 10th 97% ಸಿಕ್ಕಿದ್ರಿಂದ ಚೇತನ ಅಂತ ಒಂದು ಪ್ರೋಗ್ರಾಮಲ್ಲಿ ಅವರು ನನಗೆ ಟ್ಯಾಬ್ ಕೊಟ್ಟಿದ್ದರು. ಅದರಲ್ಲಿ ನಾನು ಹೇಳಿದೆ, ಅದಕ್ಕೆ ಹೇಳಲಿಕ್ಕೆ ಕಾರಣ ಉಂಟು. ಅಂದರೆ ನೀಟಲ್ಲಿ ನನಗೆ ಮೊದಲನೇ ವರ್ಷ ಭಾಗವಹಿಸುವಾಗ ನನ್ನದು ರಿಸಲ್ಟ್ ಗೌರ್ಮೆಂಟ್ ಸೀಟಿಗೆ ಅರ್ಹತೆ ಪಡೆದಿರಲಿಲ್ಲ. ಹಾಗಾಗಿ ನಾನು 1 ವರ್ಷ ಡ್ರಾಪ್ ಮಾಡಿದ್ದೆ. ಅದಕ್ಕಾಗಿ ಈ ಟ್ಯಾಬ್ ನನಗೆ ತುಂಬ ಸಹಕಾರಿಯಾಗಿದೆ. ಹಾಗೆ ಆನ್ಲೈನಲ್ಲಿ ಕಲೀಲಿಕ್ಕೆ ನನಗೆ ಅದು ತುಂಬ ಸಹಕಾರಿಯಾಗಿದೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಊರಿನ ಎಲ್ಲ ಜನರಿಗೆ ಅವರು ನನ್ನ ಮೇಲೆ ತುಂಬ ಪ್ರೀತಿ ತೋರಿಸಿದ್ದಾರೆ. ದಾರಿಯಲ್ಲಿ ಹೋಗುವಾಗ ಸಹ ಕರೆದು ಮಾತಾಡಿಸ್ತಾರೆ. ನನಗೆ ತುಂಬ ಖುಷಿ ಆಗ್ತದೆ. ಅಂದರೆ ನಾವು ಇಲ್ಲಿ ಒಳ್ಳೆ ರೀತಿಯಲ್ಲಿದ್ದೇವೆ ಊರಿನವರು, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಇಲ್ಲಿರುವ ಎಲ್ಲ ಪ್ರೋಗ್ರಾಮಲ್ಲಿ ನಾನು ಭಾಗವಹಿಸ್ತೇನೆ. ನನಗೆ ಅದನ್ನು ಹೇಳಲಿಕ್ಕೆ ಸಹ ಸಂತೋಷ ಆಗ್ತದೆ. ಇವತ್ತು ನನಗೆ ಸನ್ಮಾನ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಕೃಷ್ಣ ಮಂದಿರದವರಿಗೆ, ನಮ್ಮ ಊರಿನ ಎಲ್ಲ ಬಂಧು ಬಾಂಧವರಿಗೆ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಆಗಿ ಊರನ್ನ ಸೇವ್ ಮಾಡ್ತೇನೆ ಅಂತ ಹೇಳ್ತೇನೆ ನಾನು. ನಾವು ಮರ ಬೆಳೆಸಬೇಕಾಗಿರುವ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಇನ್ಫೋಸಿಸಲ್ಲಿ ಆಗ್ತಾಯಿದೆ. ಇನ್ಫೋಸಿಸ್ನ ಕಾಮತ್ ಅವರು ಭಾಳಷ್ಟು ಕೆಲಸ ಕಾರ್ಯಗಳು ಈ ನಿಟ್ಟಿನಲ್ಲಿ ಮಾಡ್ತಾಯಿದ್ದಾರೆ. ಸತೀಶ್ ಕುಂಪಳ ಅವರು ಹೇಳಿದಂಗೆ ನನಗೂ ಒಂದು 5-6 ಸತಿ ಇನ್ಫೋಸಿಸ್ ಒಳಗಡೆ ಹೋಗಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ದು ನನಗೆ. ಹಾಗೆ ಹೋದಾಗ ಎಲ್ಲ ನಾನು ನೋಡೋದು ಅಲ್ಲಿ ಒಳ್ಳೆ ಮರ ಗಿಡಗಳನ್ನು ಸಾಕಿ ಭಾಳಷ್ಟು ಪಕ್ಷಿಗಳು ಇದೆಲ್ಲ ಅಲ್ಲಿ ಹಾರಾಡ್ತಾ ಇರೋದನ್ನು ನೋಡಲಿಕ್ಕಿರೋ ಒಂದು ತುಂಬ ಸಂತೋಷವಾಗ್ತಾಯಿದೆ. ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಇನ್ಫೋಸಿಸ್ ಅವರು ಮಾಡ್ತಾ ಇರೋ ಕಾರ್ಯಕ್ರಮಗಳು ಇಡೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಹೊರ ದೇಶಗಳಲ್ಲೂ ಕೂಡ ನಡೀತಾ ಇದೆ. ಅದರಲ್ಲಿ ನಾನು ಅವರನ್ನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಎರಡನೇದಾಗಿ ಮಕ್ಕಳಿಗೆ ಇಲ್ಲಿ 95, 96, 97, 98, 99% ತಗೊಂಡಿರೋ ಮಕ್ಕಳನ್ನು ಇಲ್ಲಿ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ನಾವೆಲ್ಲ SLC ಓದುವಾಗ ನಮಗೆ 62% ಅಂತ ಹೇಳಿದ್ರೆ ನಮ್ಮನ್ನು ಎತ್ತಿ ಕುಣಿದಾಡಿಸ್ತಾಯಿದ್ರು. 62% ಫಸ್ಟ್ ಕ್ಲಾಸ್. ಈಗ ಕಾಲ ಬದಲಾವಣೆ ಆಗಿದೆ. ಮಾರ್ಕ್ಸ್ ತಗೊಳ್ಳೋದು ಅಂತ ಹೇಳಿದ್ರೆ ಮಕ್ಕಳು ಹುಟ್ಟುವಾಗಲೇ ಭಾಳ ಇಂಟೆಲಿಜೆಂಟ್ ಆಗಿ ಹುಟ್ಟುತ್ತಾರೆ. ಸೊ ಆ ಮಕ್ಕಳು ಸ್ವಲ್ಪ ಅವರ ಲೆವೆಲಲ್ಲಿ ಪ್ರಯತ್ನ ಪಟ್ಟರೆ ಮಾರ್ಕ್ಸ್ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಬಟ್ 4 ವರ್ಷ ಹಿಂದೆ ನೀವು ನೋಡಿರ್ಬೋದು, ಒಂದು ಹುಡುಗಿ 625ರಲ್ಲಿ 624 ಮಾರ್ಕ್ ತಗೊಂಡಿದ್ರು. ಪೇಪರಲ್ಲಿ ಬಂದಿದ್ದು. ಆ 624 ಮಾರ್ಕ್ ಬಂದಾಗ ಅವಳು ಕೇಳಿದೆ, ನಾನು 1 ಮಾರ್ಕ್ ಎಲ್ಲಿ ಹೋಯ್ತು? ಅದು ಕನ್ನಡದಲ್ಲಿ ಫುಲ್ ಮಾರ್ಕ್ಸ್ ಕೊಡಲಿಕ್ಕಿರೋ ಪ್ರೊವಿಷನ್ ಇಲ್ಲ ಅಂತ. ಹೌದಾ ಅಂದೇಳಿ ಅವಳು ಕೋರ್ಟಕ್ಕೆ ಹಾಕಿ ಕೋರ್ಟಲ್ಲಿ ಅವಳು ಗೆದ್ದು 625 ಮಾರ್ಕ್ಸ್ ತೊಗೊಂಡಿದ್ದು. ಆಮೇಲೆ ನೀವು ನೋಡಿರ್ಬೋದು ಈ ವರ್ಷ ಎಷ್ಟು ಮಕ್ಕಳು 625 ತೊಗೊಂಡಿದ್ದಾರೆ. ಹಾಗೆ ನಮ್ಮ ಪರಿಪೂರ್ಣ ಪ್ರಯತ್ನ ಮಾಡಿದರೆ ಮಾರ್ಕ್ಸ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಇಡೀ ವರ್ಷ ಓದಿರೋದು, ಇದು ಪ್ಯಾರೆಂಟ್ಸ್ಗೆ ಹೇಳ್ತಾ ಇರೋದು ನಾನು, ಇಡೀ ವರ್ಷ ಓದಿರೋದು ನಿಮ್ಮ ಮಕ್ಕಳು 3 ಗಂಟೆಯಲ್ಲಿ ನಾವು ಪೇಪರಲ್ಲಿ ಬರೆದು ತಿಳಿಸಬೇಕು ಅಂತ ಹೇಳಿದರೆ ಅದು ಎಲ್ಲ ನಮ್ಮ ತಲೆಯಿಂದ ಅದು ಹೊರಗಡೆ ಹಾಕಲಿಕ್ಕೆ ಕೆಲವ್ರಿಗೆ ಕಷ್ಟ ಇರುತ್ತೆ. ಅದಕ್ಕೆ ನಮ್ಮ ಮಕ್ಕಳು, ಅವರ ಮಕ್ಕಳು 99% ತೊಗೊಂಡಿದ್ದಾರೆ, ನಮ್ಮ ಮಗು ತೊಗೊಂಡಿರೋದು 65% ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ಅವರು ಇಂಟೆಲಿಜೆಂಟೇ. ಎಲ್ಲರಿಗೂ ದೇವರು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ ಕೆಪಾಸಿಟಿಯನ್ನು ಪರಿಪೂರ್ಣವಾಗಿ ಅವರು ಪ್ರಯತ್ನ ಮಾಡಿದರೆ ಮಾರ್ಕ್ಸ್ ಬರ್ತದೆ. ಮತ್ತು ಇದನ್ನು ಈ 3 ಗಂಟೆಯಲ್ಲಿ ಎಲ್ಲವನ್ನು ಒಂದು ವರ್ಷದ ಪೇಪರಲ್ಲಿ ಬರೀಬೇಕು ಅಂತ ಹೇಳಿದರೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಕೆಲವರು ಮಾಡ್ತಾರೆ, ಕೆಲವರಿಗೆ ಆಗೋದಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಸಣ್ಣ ಊರಿನಲ್ಲಿ ಇಷ್ಟು ವರ್ಷಗಳಿಂದ ಆ ಪ್ರತಿಭೆಗಳನ್ನು ಪುರಸ್ಕರಿಸುವಂಥದ್ದು ನಿಜವಾಗಿಯೂ ಖಂಡಿತವಾಗಿಯೂ ಅಭಿನಂದನೀಯ. ಎರಡನೇದಾಗಿ ನಾನು ಅವರಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡೋದೇನೆಂದರೆ, ಯಾರೆಲ್ಲ 90ಕ್ಕಿಂತ ಹೆಚ್ಚು ಮಾರ್ಕ್ ಪಡೆದಿದ್ದಾರೆ ಅವರನ್ನು ಮಾತ್ರ ಗುರುತಿಸುವುದು ಅಲ್ಲ, ಅದರ ಬದಲಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ, ಅಂದರೆ
ಮಾರ್ಕ್ ಅಥವಾ ಅಂಕ ಕಡಿಮೆ ಇದ್ರೂ ಸಹ ಒಬ್ಬ ನಾಟ್ಯ ಮಾಡುವವರಿರ್ಬೋದು, ಸಂಗೀತಗಾರ ಹಾಡುವವರಿರ್ಬೋದು, ಇಂಥವರನ್ನೆಲ್ಲ ಹುಡುಕಿ ಆ ಮಕ್ಕಳನ್ನು ತಂದು ಪ್ರೋತ್ಸಾಹಿಸಿ ಆ ಪ್ರೋತ್ಸಾಹ ಮಾಡಿದರೆ ಮುಂದೊಂದು ದಿವಸ ನಮ್ಮ ಲಯನ್ ಕಿಶೋರ್ ಶೆಟ್ಟಿ ಅಂತ 100 ಜನ ಕಲಾವಿದರನ್ನು ನಾವು ಸೃಷ್ಟಿಸಬಹುದು. ಆದ ಕಾರಣ ತಾವು ಬರೀ 90ಕ್ಕಿಂತ ಹೆಚ್ಚು ಮಾರ್ಕನ್ನು ಯಾವತ್ತೂ ಒಂದು ಮಾನದಂಡವನ್ನಾಗಿ ಮಾಡಬಾರದು. ಆ ಸ್ವಪ್ರತಿಭೆ, ಎಲ್ಲರ ಹತ್ರವೂ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಹೊರತರುವಂತಹ ಕಾರ್ಯವನ್ನು ನೀವು ಯಾವತ್ತೂ ಮಾಡ್ತಾ ಇರಿ. ನಿಮಗೆ ಆ ಶ್ರೀಕೃಷ್ಣ ದೇವರು ಸರ್ವ ರೀತಿಯಿಂದಲೂ ಸಹಕಾರ ಮಾಡ್ತಾರೆ ಅಂತ ನಾನು ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಪುರಸ್ಕಾರ ಪ್ರದಾನ 2019 ಕಾರ್ಯಕ್ರಮ SSLCಯ ವಿದ್ಯಾರ್ಥಿಗಳಿಗೆ, ನಂತರ PUC ವಿದ್ಯಾರ್ಥಿಗಳು ತಯಾರಾಗಿ ಪುರಸ್ಕಾರ ಪ್ರದಾನ ನಡೆಯಲಿಕ್ಕಿದೆ. ಮಂದಿರದ ನನಾತ್ ಕಾರ್ಯಕ್ರಮದೊಟ್ಟಿಗೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಾಲಕೃಷ್ಣ ಮಂದಿರ ಪಂಡ ಏರೆಗ್ಲ ಗೊತ್ತಿಜನ್ನಕ್ಲಿಜರು ದುಂಬುದ ದಿನೊಟ್ಟು ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಒಂಜಾತ್ ಪೆರ್ಮೆನ್ ಕನಪನಂಚಿನ ಕೆಲಸ ಈ ಸಂಘಟನೆಡ ಆವಡು. ಈ ಸಂಘಟನೆಡ್ಗ ರಾತ್ರ ಪಗೆಲ್ಗ ಬುಳೆಚಿಲ್ಗಾದ ಬೆನ್ಪುನಂಚಿನ ಮಾತ ಎನ್ನ ಬಾಂಧವ್ಯರೆಗ್ಲ ಆ ಶ್ರೀಕೃಷ್ಣ ಪರಮಾತ್ಮೆ ಊರ್ದ ದೈವದೇವೇರ್ನ ಅನುಗ್ರಹ ಉಪ್ಪಡು ಪನೊಂದು ಬಹುಶಃ ವಿಶೇಷವಾಯಿನಂಚಿನ ಕಾರ್ಯಕ್ರಮದ ಪ್ರತಿ ವರ್ಷ ಮುಲ್ಪೊಪ್ಪುನ ಮಾತೆಂಕ್ಲನ ಅಣ್ಣನಕ್ಲ ಅಕ್ಕನಕ್ಲೆ ವಿಶೇಷವಾದ ನಮ್ಮ ತುಯ್ಯ ಮೂಲ ಉಪ್ಪುನ ಆ ಸಾಧನ ಮಂತಿನಕ್ಲ ಅಕ್ಕನಕ್ಲೆ ಮುಲ್ತ ಮಹಿಳಾ ವಿಭಾಗಲ ಆಟಿದ ಸಂದರ್ಭದ ಕೊರ್ಪುನಂಚಿನ ವಿನೂತನ ಕಾರ್ಯಕ್ರಮದ ಒಟ್ಟುಗು ಈ ಒಂಜಿ ಸಮಾಜಗೆ ಎಡ್ಡೆ ಸಂದೇಶನ ಕೊರ್ದು ನಮ್ಮ ಮಾತ ಮಕ್ಕಳೊಟ್ಟುಗು ಬೆರೆಸಗಾಯದ ಒಪ್ಪುಗ ಪನೊಂದು ಮಾತೆರೆಗ್ಲ ಎಡ್ಡೆಪ್ಪು ಬೈತೊಂದು ಪಾತ್ರೆಗಡ್ದು ಅಗತ್ತೊಂದುಲ್ಲೆ ಇನ್ನಿತ ವಿದ್ಯಾರ್ಥಿನಿಯರ ಏರ್ಪುರ ಸನ್ಮಾನಗೆ ತೊಂಡೆರ ಅಂಚನೆ ಸರ್ಕಾರೇತರ ಶಾಲೆದ ಜೋಕುಲು ಏರ್ಪುರ ಗೆತ್ತೊಂಡೆರ ಬಡವೆರ ಕೂಲಿದಕ್ಕಲ ಒವೆ ಆದುಪ್ಪಡು ಜೋಕುಲೆ ನಿಕ್ಲೆಗೊಂಜಿ ಪಾತೆರ ಬನ್ಪೆ ನಮ್ಮ ಬಿಲ್ ಗೇಟ್ಸ್ ಒಂಜಿ ಪಾತೆರ ಬಂತೀರು ನಮ್ಮ ಪುಟನಾಗ ಬಡವೆರಾದುತ್ತಡ ನಮ್ಮ ತಪ್ಪತ್ತು ನಮ್ಮ ಪುಟನಾಗ ಬಡವೆರಾದುತ್ತಡ ನಮ್ಮ ತಪ್ಪತ್ತು ನಮ್ಮ ಸೈನಾಗ ಬಡವೆರಾದು ಸೈತಡ ಅವು ನಮ್ಮ ತಪ್ಪು ಒಂದು ಉನೇನು ನೆನೆಪುದಿಲೆ ನಿಕಲ್ನ ಪಪ್ಪ ಅಮ್ಮ ಏತೆ ಬಡವೆರುಪ್ಪಡು ಆಂಡಲ ನಿಖಲ್ನ ಒಂಜಿ ಗೋಲು ನಿಕ್ಲೆ ಒಂಜಿ ಗುರಿ ಉಪ್ಪಡು ಸಾಧಿಸವನ ಛಲ ಉಪ್ಪಡು ಒಂಜಿ ಎಂಕಲ್ನ ಪ್ರಾದೇಶಿಕ ಎಂಕಲ್ನ ಮುಖ್ಯಸ್ಥರಾಯನಂಚಿನ ವಾಸುದೇವ ಕಾಮತ್ ಒಂಜಿ ಪಾತೆರ ಬಂಡೇರೆ ನಿಖಲ್ ಕನಸು ಕಾಣಲೆ ಡ್ರೀಮ್ ನಿಖಲೆಗೆ ಯಾಪಲ ಒಂಜಿ ಕನಸು ಉಪ್ಪಡು ಎಂಚಿನ ಕನಸು ಉಪ್ಪಡು ಬಂಡ ನಿಖಲು ಇನಿ ಪಾಪದಕ್ಕಲ ದುಪ್ಪರ್ಯಾವು ದಾಲ ಉಪ್ಪರ ಓಲ ವೆಹಿಕಲ್ ಉಪ್ಪಂದ ಕುಲ್ಲರ್ಯಾವು ನಿಖಲು ಕನಸು ಕಾಣಲೆ ರೋಡ್ಡು ಒಂದೊಂದು ಉಪ್ಪನಾಗ ಬಸಕುಂತ ದಡ ಒಂಜಿ ದಿನ ರೋಡ್ಡು ಪೋಪುನ ಬೆನ್ಸ್ ಕಾರ್ಡ್ ಯಾನ್ಲ ಪೋಪೆ ಬನ್ಪುನ ಒಂಜಿ ಕನಸು ಕಾಣಲೆ
ಫ್ಯೂಚರ್ಡ್ ನಿಕುಲ್ಲ ಆಯ್ತ ಕೈತಲ್ಗೆ ಪೋದು ಮುಟ್ಟುವರು ಸಾಧನೆಗೆ ನಿಕ್ಲೆಗೆ ಮುಖ್ಯವಾದ ಬೋಡಾಯಿನ ಗುರಿ ಬೋರ್ಡು ಗುರಿ ತೊಟ್ಟುಗು ನಿಕ್ಲೆ ಕನಸು ಉಪ್ಪೋಡು ಕನಸದ ಒಟ್ಟುಗು ನಿಕುಲು ಹಾರ್ಡ್ ವರ್ಕ್ ಮಲ್ಪೋಡು ಒಂದು ಮೂಜಿ ಸೇರ್ಡನೆ ಸರ್ ಐಸಕ್ ನ್ಯೂಟನ್ ಪಂದಿ ಲೆಕ್ಕ ನಿಕಲ್ನ ಅಚೀವ್ಮೆಂಟ್ ಆಪುಂಡು ನಿಕಲ್ನ ಸಾಧನೆ ಆಪುಂಡು ಬಂದುಲೆ ಅಂಚನೆ ಇನಿ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಸದಸ್ಯರು ಟ್ರಸ್ಟಿನಕಲು ಸೇರ್ದು ಮಲ್ತನಂತನ ಸನ್ಮಾನ ಒಂದು ಸಾರ್ಥಕ್ಯ ಪಡೆಯುಡು ಪಂದಂಡ ನಿಖಲು ದುಂಬೊಂಜಿ ದಿನ ಉನೇ ರಸ್ತೆಡ್ ಕಾರ್ಡ್ ಪೋನಾಗ ಐತ ಧೂಳು ಕಾರ್ದ ಚಕ್ರದ ಧೂಳು ನಮ್ಮ ಬಾಲಕೃಷ್ಣ ಮಂದಿರದ ಮೆಟ್ಟಿಲುಡು ಬಟ್ಟು ಕುಂಡ ಅವೇ ನಿಕಲು ಕೊರ್ಪಣ ಮೊಕ್ಲಿಗೆ ಬಾರಿ ಮಲ್ಲ ಸನ್ಮಾನ ಉನೇನು ಪಂಡ್ರೆಯನ್ನು ಇಷ್ಟವೆ ಉನೇನು ಇಂಚೆನೆ ನಮ್ಮ ಕುದ್ಮಲ್ ರಂಗರಾವ್ಲ ಪಂತೀರು ಈ ದೇಶಡು ಯಾಪ ದೀನ ದಲಿತರು ಕಾರ್ಡ್ ಪೋದು ಅಕಲ್ನ ಕುಜ ಧೂಳು ಕಾರ್ದ ಧೂಳು ಎನ್ನ ತರೆಟು ಬತ್ತುಕೊಳ್ಳುಂಡ ಆನಿಗೆ ಅನ್ನ ಮಲ್ತನ ಸಮಾಜ ಸೇವೆ ಸಾರ್ಥಕ್ಯ ಬಂಡದು ಅಂಚನೆ ಬಂದುಳೆ ಒಂಜಿ ಸಂಘ ಸಂಸ್ಥೆ ಕಟ್ಟುನ ಆತು ಸುಲಭ ಅಜ್ಜಿ ಅಂಚಾದುಪ್ಪನಾಗ ನಮ್ಮ ಬಾಲಕೃಷ್ಣ ಮಂದಿರದ 22ನೇ ವರ್ಷ ಸಕ್ಸಸ್ಫುಲ್ ಆದ ನಡತೊಂದುಂಡು ಉಂದೇಕ ಎಂಕಲ್ನ ಶುಭದ ಉಂಡು ದುಂಬುಗುಲ ಎಂಕುಲು ಸಹಕಾರ ಕೊರ್ಪಂದು ಪಂಡ್ಪ ಇಂಚೆನೆ ಎನ್ನ ಲಾಸ್ಟ್ ಪಾತೆರ ಪಂಪಿಂದಾದ ಪಂಡ ನಮ್ಮ ಪುಟನಾಗ ಬಡವೆರಾದುಪ್ಪ ಸೈನಾಗ ಬಡವೆರಾದ ಸೈತಡ ಅವು ನಮ್ಮ ತಪ್ಪು ಬಂದುಳೆ ಪಂಡದ ಎನ್ನ ರಡ್ಡ ಅಧ್ಯಕ್ಷೀಯ ಭಾಷಣನು ಮುಗಿಪು ಕಾರ್ಯಕ್ರಮ ವಂದನಾರ್ಪಣೆಗೆ ಬರೋದಿಲ್ಲ ಶ್ರೀ ಕೃಷ್ಣ ಪೊನ್ನ ತೋಡು ಸೊಲ್ಬೆ ಸಂದಾವಡು ಪಣದ ವಿನಂತಿ. ಉದೀಪಂದ ದೇಶ ನಡಪಾದ ಕೊರ್ನ ಚಿತ್ರ KT ಸುವರ್ಣ ಗುರ್ಕಾರ್ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ಕುಡ್ಲ ದಕ್ಷಿಣ ಕನ್ನಡ ಮೇರೆಗೆ ಬಾಲಕೃಷ್ಣ ಮಂದಿರ ನೇತೃತ್ವದಿಂದ ಉಡಲ್ದಿಂಜಿನ ಸೊಲ್ಮಿನ ಸಂದಾಯಿತ ಮಂತ್ರದಲ್ಲೇ ಅಂಚನೆ ಜ್ಞಾನದೇವಿಗೆ ಪ್ರಶಸ್ತಿ ಪ್ರದಾನ ಮಂತ್ರನ ಚಿತ್ರ ಸನ್ಮಾನ್ಯ ಶ್ರೀ ವಾಸುದೇವ ಕಾಮತ್ ಕೇಂದ್ರ ಮುಖ್ಯಸ್ಥರು ಇನ್ಫೋಸಿಸ್ ರಿಜಿಸ್ಟರ್ಡ್ ಕುಡ್ಲ ಮೇರೆಗಳ ಬಾಲಕೃಷ್ಣ ಮಂದಿರ ಬೊಕ್ಕ ಬಾಲಕೃಷ್ಣ ಮಹಿಳಾ ಸಮಿತಿಯ ವತಿಯಿಂದ ಉಡಲ್ದಿಂಜಿನ ಸೊಲ್ಮಿನ ಸಂದಾಯಿತ ಮಂತ್ರದಲ್ಲೇ ಕಣ್ಣಳೆ ಬೋಡು ಒಳ್ಳುದತ್ತ ಮೇರಿ ಭಾಗ್ಯದ ಬೂಡು ಬೀರಲೆ ಬಿದ್ದದ ತಂಕೊದ ನಾಡು ಈ ನಮ್ಮ ತುಳುನಾಡು ಬೆರ್ಮೇದ ಕರೆನಾಡು ಈ ನಮ್ಮ ತುಳುನಾಡು ಬೆರ್ಮೇದ ಕರೆನಾಡು மூடை கட்ட பட்டை கடலு தாரத பாரத கங்குத நீரலு மூடை கட்ட பட்டை கடலு தாரத பாரத கங்குத நீரலு சிங்கர குரலு கலக்குழஞ்சாலு சார்வரம் வைத்து பாடுடையில்